ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಾರದ ಮೊದಲನೇ ದಿನ 8ನೇ ತಾರೀಕು ಜನವರಿ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಅನುರಾಧ ನಕ್ಷತ್ರ, ಗಂಡಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಈ ಒಂದು ರಾಶಿ ಭವಿಷ್ಯಗಳು, ವಿಶೇಷವಾಗಿ ವರ್ಷ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ. ವೃಶ್ಚಿಕ ರಾಶಿಯವರಷ್ಟು ಕಮೆಂಟ್ಸ್ ನಾನು ನೋಡೇ ಇಲ್ಲ. ಎಷ್ಟು ಕಮೆಂಟ್ಸ್ಗಳು ಗೊತ್ತಾ. ಬರೀ ಯೂಟ್ಯೂಬ್ ಅನ್ಕೋಬೇಡಿ, ನಮ್ಮ ವಾಟ್ಸಪ್ ಗ್ರೂಪ್ಸ್ ಇರ್ಬೋದು, ಮೇಲ್ಸ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇನ್ನೊಂದು ಆತ್ಮತೃಪ್ತಿ. ಎಲ್ಲರನ್ನೂ ತೃಪ್ತಿ ಪಡಿಸ್ದೆ ಅನ್ನತಕ್ಕಂಥದ್ದಲ್ಲ, ನಾ ಹೇಳಿದ್ದೆಲ್ಲ ಆಗಿದೆ ಅಂತಲ್ಲ, ಈ ಅನುಭವದ ಸಾರ. ಈ ಜಾತಕಗಳನ್ನ ನಿತ್ಯ 100 ಜಾತಕ ನೋಡ್ತಿರ್ತೇನಲ್ವಾ, ಮಾತಾಡ್ತಿರ್ತೇನೆ, ಹೇಳ್ತಿರ್ತೇನೆ, ನೋಡ್ತಿರ್ತೇನೆ. ಅಲ್ಲೊಂದು ಆತ್ಮತೃಪ್ತಿ. ಒಂದು 70 ಭಾಗದಷ್ಟಾದರೂ ಅಲ್ಲಿ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದೇನೆ ಅನ್ನೋದೊಂದು ಆತ್ಮತೃಪ್ತಿ. 100ಕ್ಕೆ 100 ಯಾರೂ ಇಲ್ಲ ಮಕ್ಕಳೇ. ನಿಮ್ಮ ಪ್ರೀತಿ ಅದು 100ಕ್ಕೆ 200%, 1000% ಅಂತೆಲ್ಲ ಮೆಸೇಜ್ಗಳು ಹಾಕಿದ್ದೀರಿ. ಧನ್ಯವಾದ. ಅದು ನನ್ನನ್ನು ಇನ್ನಷ್ಟು ಭಯಪಡಿಸುತ್ತೆ. ಇನ್ನಷ್ಟು ಸಿದ್ಧತೆ, ಬದ್ಧತೆ, ಇನ್ನೊಂದಷ್ಟು ಯೋಗ್ಯತೆ ಸಂಪಾದಿಸ್ಕೋಬೇಕು, ತಿಳ್ಕೋಬೇಕು, ಕಲ್ತ್ಕೋಬೇಕು, ನಿಮ್ಮ ಮುಂದ್ಗಡೆ ಮತ್ತಷ್ಟು ವಿಚಾರಗಳನ್ನ ತಗೊಬಂದು ಇಡಬೇಕು ಅನ್ನತಕ್ಕಂಥದ್ರ ಪ್ರಯತ್ನದಲ್ಲಿಯೇ ಇವತ್ತು ಕೂಡ ಧನುಸು ರಾಶಿಯ ಈ ಒಂದು 2024 ಭವಿಷ್ಯ ಹೇಗಿದೆ. ಯಾಕಂದ್ರೆ ಗುರು ನಿಮಗೆ ಮೇ 1ನೇ ತಾರೀಕಿಗೆ 6ನೇ ಮನೆಗೆ ಹೋಗ್ತಾನೆ. ಅದು ಒಂದು ಚೂರು ನನಗೆ ಯಾಕೋ ಸಣ್ಣ ಗಡಿಬಿಡಿ, ಒಂದು ಭಾವ. ಯಾಕಂದ್ರೆ ಅಷ್ಟಮಾಧಿಪತಿಯ ಪ್ರಭಾವಕ್ಕೆ ಹೋದರೂ ವಿಪರೀತ ರಾಜಯೋಗವನ್ನು ತಂದು ಕೊಡುತ್ತೆ. ಆಮೇಲೆ ಅಷ್ಟರಲ್ಲಿ ಶನಿ ಬಂದು ರಾಹು ನಕ್ಷತ್ರದಿಂದ ಗುರು ನಕ್ಷತ್ರಕ್ಕೆ ಜಾರಿರುತ್ತೆ. ಅಲ್ಲೊಂದು ಚೇತರಿಕೆ ಕೊಡತಕ್ಕಂಥದ್ದಾಗುತ್ತೆ. ಆತ 3ನೇ ಮನೆಯಿಂದ 3ನೇ ಭಾವವಾಗಿ, ವಿಶೇಷವಾಗಿ ಗುರುಸಾರದಲ್ಲಿ ನಿಮ್ ಮೇಷರಾಶಿ ನೋಡ್ತಾನೆ. ಪಂಚಮ ಭಾವ, ಭಾಗ್ಯಸ್ಥಾನ ನೋಡ್ತಾನೆ ಗುರುಸಾರದಲ್ಲಿ. ಸ್ವಲ್ಪ ಭಯ ಅಳುಕು ಇರುತ್ತೆ. ಈ 4 ತಿಂಗಳು ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಏನೇನ್ ಸಿದ್ಧತೆಗಳು ಮಾಡ್ಕೋಬೇಕು, ಹೊಸ ಕಾರ್ಯ, ಹೊಸ ಚಿಂತನೆ, ಉದ್ಯೋಗ ಬದಲಾವಣೆ, ಸ್ಥಾನ ಬದಲಾವಣೆ, ಜಾಗ ಬದಲಾವಣೆ ಪ್ರಯತ್ನ ಮಾಡ್ಕೊಳ್ಳಿ. ಮೇ 1ನೇ ತಾರೀಕಿಂದ ಒಂದು ಅಕ್ಟೋಬರ್ 10ನೇ ತಾರೀಕುವರೆಗೂ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಆನಂತರ ವಕ್ರ ಆಗ್ತಾನೆ ಬೇರೆ. ಅದರಿಂದ ಈ ಒಂದು ಮೇ 1ನೇ ತಾರೀಕಿಂದ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡವ್ರ ಕೆಲ್ಸಕ್ಕೆ ಹೋಗ್ಬೇಡಿ. ದೊಡ್ಡದು. ಸೂರ್ಯ ಅದ್ಭುತವಾಗಿದ್ದಾನೆ, ಕುಜ ಅದ್ಭುತವಾಗಿದ್ದಾನೆ, ಅಸುರ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಬಂದು ನಿಂತ್ಕೋತಾರೆ. ಈ ಒಂದು ವರ್ಷ ಭವಿಷ್ಯ ಹೇಳುವಾಗ ರಾಹು ಬೇರೆ 4ನೇ ಮನೆ. ಸುಖದಲ್ಲಿ ರಾಹು ಇದ್ದಾಗ ನಾವೇನ್ ಮಾಡ್ತೇವೆ, ಆ ಬುಧನ ತತ್ವದಲ್ಲಿ ಇದ್ದಾನೆ. ಅವನು ತುಂಬಾ ಬುದ್ಧಿ ಓಡಿಸ್ತಾನೆ. ಇದು ಮಾಡೋಣ, ಅದು ಮಾಡೋಣ, ಇದನ್ನ ನೋಡೋಣ, ಇದ್ರಲ್ಲಿ ಲಾಭ ಬರುತ್ತೆ, ಅದ್ರಲ್ಲಿ ಲಾಭ ಬರುತ್ತೆ, ಈ ವ್ಯವಹಾರ ಮಾಡೋಣ ಅನ್ನತಕ್ಕಂಥದ್ದು. ನಿಜವೇ ಈ 4 ತಿಂಗಳು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್, ಸೇಫ್ಟಿ ಬೆಟ್ ಆಡ್ಬಿಡಿ. ಏನೇನ್ ಬರ್ತಿದೆಯೋ ದುಡ್ಡು ಕಾಸು ಸ್ವಲ್ಪ ಫಿಕ್ಸೆಡ್ ಮಾಡಿ ಇಟ್ಕೋಬೇಡಿ. ಯಾಕಂದ್ರೆ 6ನೇ ಮನೆಗೆ ಬರ್ತಿದ್ದ ಹಾಗೆ ಗುರು ಬಂದು ಒಂದ್ ಸ್ವಲ್ಪ ಖರ್ಚುಗಳನ್ನ ತಂದಿಡ್ತಾನೆ. ಬಟ್ ಶನಿ ಗುರು ಸಾರದಲ್ಲಿರೋದ್ರಿಂದ ತಪ್ಪಿಸ್ತಾನೆ. ಅಂದ್ರೆ ಅಷ್ಟೇ ಆದಾಯವೂ ಕೊಡ್ತಾನೆ, ಬಟ್ ಏನೋ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದೀರಿ. ಧನುಸು ರಾಶಿ ಏನ್ ಗೊತ್ತಾ, ಇಡೀ 12 ರಾಶಿಗಳಲ್ಲಿ, ಬಲಾಢ್ಯ ರಾಶಿಗಳಲ್ಲಿ ಒಂದು ರಾಶಿ ಅಂದ್ರೆ ನಾನು ನೋಡಿದ ಹಾಗೆ ಧನುಸು ರಾಶಿ. ನಿಮ್ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ 12ನೇ ಮನೆಯ ಕುಜ ಮಹಾಬೆಂಕಿ, ವೃಶ್ಚಿಕ ರಾಶಿ. ಅವನು ತಳ್ಳೋ ಶಕ್ತಿ, ನಾನಿದ್ದೇನೆ ಅನ್ನೋದು. ನಮಗ್ ನೋಡಿ ಧೈರ್ಯಕ್ಕೆ ಅಪ್ಪನಿರಬೇಕು ಅಂತ ಹೇಳ್ತೇವೆ, ಹೌದಲ್ವಾ? ನಮ್ಗೆ ಧೈರ್ಯಕ್ಕೆ, ಶಕ್ತಿಗೆ ನಮ್ಗೊಂದು ಶಕ್ತಿ, ಹಿಂದುಗಡೆ ಮಹಾಶಕ್ತಿ ಇರತಕ್ಕಂಥ ವ್ಯಕ್ತಿಗಳು ನೀವು.
ನೀವು ಏನನ್ನು ಬೇಕಾದ್ರೂ ಮಾಡುವಷ್ಟು ಚಾಕಚಕ್ಯತೆ ಸಾಮರ್ಥ್ಯ ನಿಮಗಿದೆ. ಯಾಕಂದ್ರೆ 7ನೇ ಮನೆ ಹಾಗೂ 10ನೇ ಮನೆ ಅಧಿಪತಿ ಬುಧ, ಬುದ್ಧಿಕಾರಕ, ವಿದ್ಯಾಕಾರಕ. ಸಾಮಾನ್ಯವಾಗಿ ಧನುಸು ರಾಶಿ ಧನುರ್ ಲಗ್ನದವರು ಮಹಾವಿದ್ಯಾವಂತರು, ಕಾಣಿಸ್ಕೊಳ್ಳಲ್ಲ. ಯಾಕೆಂದ್ರೆ 2ನೇ ಮನೆಯ ಶನಿ ಅವನು ಸುಮ್ನಿರೋ ಅಂತ ಹೇಳ್ತಾನೆ, ಜಾಸ್ತಿ ತೋರಿಸ್ಕೋಬೇಡ ಅಂತ. ಅದಕ್ಕೆ ಈ ಧನುರ್ ಲಗ್ನ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರ ಜೊತೆಯಲ್ಲೂ ಬೆರಿತೀರಿ, ಎಲ್ಲರ ಜೊತೆಯಲ್ಲೂ 0 to ಹೀರೋ ಆಗೋ ಶಕ್ತಿ ನಿಮಗಿದೆ. ಜಾತಕಗಳಲ್ಲಿ ಏನಾದರೂ ಗುರು ತುಂಬಾ ಚೆನ್ನಾಗಿದ್ದು ಭಾಗ್ಯಸ್ಥಾನವೋ ಪಂಚಮ ಸ್ಥಾನವೋ ಈವನ್ ಲಾಭಸ್ಥಾನದಲ್ಲಿದ್ದರೂ ತುಂಬಾ ವಿಶೇಷ ತಂದುಕೊಡ್ತಾನೆ. ನಿಮಗೆ ಕಂಟಕ ಆಗತಕ್ಕಂಥ ಗ್ರಹಗಳು ಬಂದು ಶುಕ್ರ, ಅತಿ ಮುಖ್ಯವಾಗಿ ಬುಧ, ಸ್ವಲ್ಪ ಶನಿಯ ಒಂದು ಪ್ರಭಾವ. ಶುಕ್ರ ಬುಧ ತಮ್ಮ ಪ್ರಭಾವ ತೋರಿಸ್ಬಿಡ್ತಾರೆ, ರಾಹು ಕೂಡ ತೋರಿಸ್ಬಿಡ್ತಾನೆ. ಹಾಗೆಯೇ ಶನಿಯ ಒಂದು ಪ್ರಭಾವ ಕಟ್ಟಾಕ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಯಾಕೋ ಒಂಥರ ವಿಲ 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 ನಿಮ್ ಶಕ್ತಿ, ನಿಮ್ ಸಾಮರ್ಥ್ಯ, ಅಪಾರ ಸಾಮರ್ಥ್ಯ ಇದ್ದರೂ ನಿಮ್ಮ ಬೆಳವಣಿಗೆಯಲ್ಲಿ ತುಂಬಾ ತೊಡಕುಗಳಿರ್ತವೆ. ಬಟ್ ನೀವು ತುಂಬಾ ಕೆಲವು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಬಂದ್ಬಿಡ್ತಾರೆ. ಬಾಲಚಂದರ್, ಭಾಗ್ಯರಾಜ್, ಬಾಲಸುಬ್ರಹ್ಮಣ್ಯಂ, ಭಾರತೀ ರಾಜ, ಈ ಹೆಸರುಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಗಮನಿಸಿ ನೋಡಿ. ಭಾಗ್ಯಲಕ್ಷ್ಮಿ, ಭುವನ, ಭವಾನಿ, ಭೀಷ್ಮ, ಭೀಮ. ಹೌದು, ನೀವು ಭೀಮ ಪರಾಕ್ರಮವಂತರೇ. 12ನೇ ಮನೆ ಆ ಕುಜ ಇದೆಯಲ್ಲ, ಸಾಮಾನ್ಯವಾಗಿ ನಿಮ್ಮನ್ನ ಕೆದಕ್ಲಿಕ್ಕೆ ಹೋಗ್ಬಾರ್ದು, ನಿಂತ್ರೆ ರಾಜ್ಯವನ್ನೇ ಕಟ್ಟಬಲ್ರಿ. ನಿಮಗೆ ಮಾತ್ರ ಧನುಸು ರಾಶಿಯವರೆಗೆ ಮಾತ್ರ ಒಂದು ಯೋಗ್ಯತೆ, ಮಹಾಯೋಗ್ಯತೆ ಇದೆ. ಅದು ಏನು ಗೊತ್ತಾ? ನೀವು ವಿದ್ಯೆಯನ್ನು ಕಲಿಸಬಲ್ಲಿರಿ, ತಪ್ಪು ಮಾಡಿದವರಿಗೆ ದಂಡನೆಯೂ ಕೊಡಬಲ್ಲಿರಿ. ಅಂಥದ್ದೊಂದು ಶಕ್ತಿ ಕಾರ್ತಿವೀರ್ಯಾರ್ಜುನ, ಕೃತವೀರ್ಯನ ಮಗನಾದಂತಹ ಕಾರ್ತಿವೀರ್ಯಾರ್ಜುನ ನನಗೆ ರಾಜ್ಯ ಬೇಡ, ಯಾವುದೂ ಬೇಡ ಅಂತ ಹೋಗಿ ಕುತ್ಕೊಬಿಡ್ತಾನೆ. ಆಗ ಅವ್ರ ತಂದೆ ದತ್ತರ ಹತ್ರ ಕಳಿಸ್ತಾರೆ, ನನಗೆ ರಾಜ್ಯಪಾಲನ ಇಷ್ಟ ಇಲ್ಲ. ಯಾಕಪ್ಪ? ಇಷ್ಟು ದೊಡ್ಡ ರಾಜ್ಯ, ನಮ್ಮ ಮನೆನೇ ಗೆಲ್ಲಕ್ಕಾಗಲ್ಲ, ಮನಸ್ಸನ್ನೇ ಗೆಲ್ಲೋಕ್ಕಾಗಲ್ಲ. ಇಷ್ಟು ದೊಡ್ಡ ರಾಜ್ಯದಲ್ಲಿ ಅಲ್ಲಲ್ಲಿ ದಂಗೆ, ಕಳ್ಳತನ, ಮೋಸ, ಇನ್ನೊಂದು ಆಗ್ತಾ ಇರುತ್ತೆ. ಹೇಗೆ ನಿಭಾಯಿಸೋದು ಮಹಾಸ್ವಾಮಿ? ನನ್ನ ಕೈಲಿ ಆಗೋಲ್ಲ, ನನ್ ಬೇಡ, ಸುಮ್ಮನೆ ನಾನು ಅಪಾರ್ಥಕ್ಕೆ ಬೀಳ್ತೇನೆ. ನೋಡಿ, ಅಷ್ಟು ದೊಡ್ಡ ಸ್ಥಾನ ಹುಡುಕಿ ಬಂದರು ಕಾರ್ತಿವೀರ್ಯಾರ್ಜುನ ಬೇಡ ಅಂತ ಹೇಳ್ತಾರೆ. ದತ್ತಾತ್ರೇಯರಿಗೆ 2 ಪರಮಾತಿ ಪರಮ ಶಿಷ್ಯರಿದ್ದಾರೆ. ಅದರಲ್ಲಿ ಒಬ್ಬ ಕಾರ್ತಿವೀರ್ಯಾರ್ಜುನ, ಇನ್ನೊಬ್ಬ ಅಲರ್ಕ ಅನ್ನತಕ್ಕಂಥ ರಾಜ. ಅಲರ್ಕನ ಬಗ್ಗೆ ಇನ್ನೊಮ್ಮೆ ಹೇಳ್ತಾನೆ. ಗುರು ದತ್ತರಿಗೆ 2 ಪರಮಾತಿ ಪರಮ ಶಿಷ್ಯ ಪರಂಪರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಕಾರ್ತಿವೀರ್ಯಾರ್ಜುನ ದತ್ತರ ಕಡೆಗೆ ಒಂದು ಆಶೀರ್ವಾದ ಮಾಡಿ ಸಹಸ್ರಬಾಹುಗಳನ್ನ ಕೊಡ್ತಾರೆ. ನಿನ್ನ ರಾಜ್ಯದಲ್ಲಿ ಎಲ್ಲೆಲ್ಲಿ ತಪ್ಪಾಗುತ್ತೋ ಅಲ್ಲಿ ನಿನ್ನ ಕೈ ಬಂದು ಅಡ್ಡ ನಿಲ್ಲುತ್ತೆ. ನಿನ್ನ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಳ್ಳತನ ಆಗುತ್ತೋ ಅಲ್ಲೆಲ್ಲ ನೀನ್ ಪ್ರತ್ಯಕ್ಷ ಆಗ್ತೀಯ, ನಿನ್ನ ಕೈ ಪ್ರತ್ಯಕ್ಷ ಆಗುತ್ತೆ. ಎಲ್ಲೆಲ್ಲಿ ಮೋಸ, ದಂಗೆ, ಇನ್ನೊಂದು ರಾಜದ್ರೋಹ, ಕುಟುಂಬ ದ್ರೋಹ, ಸಂಘದ್ರೋಹ, ಕಳ್ಳತನ, ಮೋಸ, ದಗ, ನೀವು ನಂಬಲ್ಲ. ಕಾರ್ತಿವೀರ್ಯಾರ್ಜುನರಿಗೆ ದತ್ತಾತ್ರೇಯರಿಂದ ಬಂದಂತ ಆ ಮಹಾಪ್ರಣವ ಶಕ್ತಿ, ಆ ಮಂತ್ರ ಸಾಧಕರಿಂದ ಬಂದಂತ ಶಕ್ತಿ ಎಷ್ಟು ಕೆಲಸ ಮಾಡ್ತಿರುತ್ತೆ ಅಂದ್ರೆ, ಆತನ ಊರಿನಲ್ಲಿ ಕಳ್ಳತನನೇ ನಡೆಯಲ್ಲ. ಯಾರಾದ್ರೂ ಕಳ್ಳತನ ಮಾಡ್ಬೇಕು ಅಂತ ಇನ್ನೊಬ್ರು ಮನೆ ಹತ್ರ ಬಂದ್ರೆ ಸಾಕು, ಅಲ್ಲಿ ಕಾರ್ತಿವೀರ್ಯಾರ್ಜುನ ಕೈ. ಕೆಲವರು ಹೇಳ್ತಾರೆ ಕಾರ್ತಿವೀರ್ಯಾರ್ಜುನರೇ ಪ್ರತ್ಯಕ್ಷ ಆಗ್ತಿದ್ರು ಅಂತ. 1000 ಬಾಹುಗಳು, ಮಹಾಶಕ್ತಿ, ಅಂತಿಂತ ಶಕ್ತಿ ಎಲ್ಲ, ನೀವು ನಂಬೋಲ್ಲ. ಆತ ಈ ರಾವಣಾಸುರನನ್ನ, ಇದು ಯಾವುದು, ಇದು 10 ತಲೆಯ ಹುಳ ಇದು ಅಂತ ಎತ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕ್ಬಿಟ್ಟಿರ್ತಾನೆ. ಒಮ್ಮೆ ತನ್ನ ಆ ಒಂದು ಪರಿವಾರ ಸ್ತ್ರೀಯರ ಜೊತೆ ಸಮುದ್ರ ತೀರದಲ್ಲಿ ವಿಹಾರ ಮಾಡ್ಲಿಕ್ಕೆ ಬಂದಿರ್ತಾನೆ ಕಾರ್ತಿವೀರ್ಯಾರ್ಜುನ. ಆಗ ಆತನ ಪರಿವಾರದ ಸ್ತ್ರೀಯರು, ಒಂದು ರಾಜ ಅಂದ ಮೇಲೆ ಅಷ್ಟು ಶಕ್ತಿ ಇರತಕ್ಕಂಥ ರಾಜ, ಸಹಸ್ರಬಾಹು, ಲೆಕ್ಕ ಹಾಕೊಳ್ಳಿ, 1000 ಬಾಹು. ಹೌದು, 10 ತಲೆಯ ರಾವಣ ಎಲ್ಲಿ, ಸಹಸ್ರಬಾಹು ಎಲ್ಲಿ? ದತ್ತಾತ್ರೇಯರ ಆಶೀರ್ವಾದ, ಆ ಶಕ್ತಿ. ಆ ಸಮುದ್ರ ಇವರು ಆಡ್ತಿದ್ರೆ ಬಂದು ಉಕ್ಕಿ ಅವ್ರ ಆಟವನ್ನ ಕೆಡಿಸ್ತಿರುತ್ತೆ. ಅವ್ರು ಬಂದು ದೂರ ಹೇಳ್ತಾರೆ. ಅಲ್ಲೇ ಬಿಡಾರದಲ್ಲಿದ್ದಂತ ಈ ಸಹಸ್ರಬಾಹು ಬಂದು ಕುಳಿತು, ಅಷ್ಟೇ ತಾನೇ, ಯಾಕೆ ಯೋಚನೆ ಮಾಡ್ತೀರಾ, ನೀವು ಆರಾಮ್ಸೆ ಆಡಿ, ನಾನು ನೋಡ್ಕೋತೇನೆ ಅಂತ ಹೇಳಿ ಆ ವಿಹಾರ ಮೋಜಿನಲ್ಲಿ
ತನ್ನ 500 ಕೈಗಳನ್ನ ಸಮುದ್ರ ಮಧ್ಯಕ್ಕೆ ಇಟ್ಬಿಟ್ಟು ನೀರ್ ಎಷ್ಟು ಬರಬೇಕೋ ಅಷ್ಟು ಬರೋ ತರ ಮಾಡ್ಬಿಟ್ಟು ಆಡೋಕ್ ಬಿಡ್ತಾನೆ. ಅವ್ರು ಆಡಿ ಆಡಿ ದಣದು ಸಾಕು ಮಹಾರಾಜ ಅಂದಾಗ ಒಮ್ಮೆಲೆ ಈ ತರ ಕೈ ಎತ್ತಿದಾಗ ರಭಸವಾಗಿ ಆ ಸಮುದ್ರವನ್ನೇ ತಡೆದು ನಿಲ್ಸಿರ್ತಾನೆ ಕೈಗಳಿಂದ. ಅಂದ್ರೆ ಯೋಚನೆ ಮಾಡಿ ನೋಡಿ, ಬರೀ ಆ ಒಂದು ಸಹಸ್ರ ಬಾಹುವಿಗೆ ವರ ಕೊಟ್ಟಂತ ದತ್ತಾತ್ರೇಯರ ಒಂದು ಶಕ್ತಿ ಎಷ್ಟಿತ್ತು ಆ ಗುರು ದತ್ತಾತ್ರೇಯರದು. ಏನಿರಬೇಕು ಯೋಚನೆ ಮಾಡಿ ನೋಡಿ. ನಮಗೆ ನಮ್ಮ ಗುರು ಪರಂಪರೆಯ ಬಗ್ಗೆ ಶಕ್ತಿ ಗೊತ್ತಿಲ್ಲ, ಏನನ್ ಬೇಕಾದ್ರೂ ಮಾಡಿಸಬಹುದು, ಮಾಡ್ತಿದ್ರು, ನಿಲ್ಲಿಸ್ತಿದ್ರು. ಆಗ ಅದೇ ಸಮುದ್ರ ದಕ್ಷಿಣ ತೀರದಲ್ಲಿ ಎಲ್ಲೋ ನೆನ್ಪಿಟ್ಕೊಳ್ಳಿ, ಪಶ್ಚಿಮ ಬಂಗಾಳದ ಒಂದು ಬಾರ್ಡರ್ ಪ್ಲೇಸ್ ಅಲ್ಲಿ ಇದ್ದಂತ ಒಬ್ಬ ದೊರೆ ಆತ. ಈ ಅಸ್ಸಾಮು, ಅರುಣಾಚಲ್ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ಆ ಭಾಗದಲ್ಲಿ ಇರ್ತಾನೆ ಈತ. ಆ ಸಮುದ್ರ ಜೋರಾಗಿ ಬಂದು ಹೊಡೆದಾಗ ದಕ್ಷಿಣ ತೀರದಲ್ಲಿ ಆ ಒಂದು ಸಂಧ್ಯಾಕಾಲದ ಪೂಜೆಯಲ್ಲಿ ಇರ್ತಾನೆ ರಾವಣಾಸುರ. ಉಕ್ಕಿ ಆತ ನಿತ್ಯ ಶಿವ ಆರಾಧಕ, ಶಿವನ ಮಹಾಭಕ್ತ. ಶಿವನ ಮಹಾಭಕ್ತರಲ್ಲಿ ಅರ್ಜುನ ಕೂಡ ಒಬ್ಬ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಕೃಷ್ಣರ ಜೊತೆಯಲ್ಲಿದ್ರು ಕೃಷ್ಣರನ್ನು ಪೂಜಿಸ್ತಿರ್ಲಿಲ್ಲ ಆತ. ನನ್ನ ಶಿವ ನನ್ನ ಶಿವ ನನ್ನ ಶಿವ ಅಂತ ಶಿವನನ್ನು ಪೂಜಿಸ್ತಿದ್ದಿತ್ತು. ಈ ರಾವಣಾಸುರ ಕೂಡ ಲಂಕಾಧಿಪತಿ ಬಂದು ಅಲ್ಲಿ ಆ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಆ ಒಂದು ವಿಶೇಷವಾಗಿ ಮರಳಿನಲ್ಲೇ ಶಿವಲಿಂಗವನ್ನ ಮಾಡಿ ಪೂಜೆ ಮಾಡ್ತಿರ್ತಾನೆ. ಆ ಬಂದಂತ ಸಮುದ್ರದ ನೀರು ಕೊಚ್ಕೊಂಡು ಆತನ ಪ್ರಾರ್ಥನೆ ಪೂಜೆ ಭಂಗ ಮಾಡಿ ಬಿಸಾಕಿ ಎತ್ತಿ ಬಿಸಾಕ್ಬಿಡುತ್ತೆ. ಕೋಪಗೊಳ್ತಾನೆ, ಯಾರಿದು ಅಂತ. ತ್ರಿಕಾಲ ಜ್ಞಾನಿ ಅಲ್ವಾ, ಎಷ್ಟಾದರೂ ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ಆತ. ಸೀದಾ ಹುಡ್ಕೊಂಡು ಬರ್ತಾನೆ. ನೋಡಿದ್ರೆ ಗೊತ್ತಾಗುತ್ತೆ, ಮಾಡ್ತೀರಂತ ಯುದ್ಧಕ್ಕೆ ಹೋಗ್ಬಿಡ್ತಾನೆ. ತನ್ನ ಪಾಡಿಗೆ ವಿಹಾರದಲ್ಲಿದ್ದಂತ ಆ ಒಂದು ಕಾರ್ತಿವೀರ್ಯಾರ್ಜುನ, ಯಾವನ ಹತ್ತು ತಲೆ ಹುಳ ಹೆಂಗ್ ಕಾಣಿಸ್ತಾನೆ, 10 ತಲೆ ಹುಳ. ಅವನ್ ಮುಂದ್ಗಡೆ ಬೃಹದಾಕಾರ ಸಹಸ್ರಬಾಹು, ಆ ಮಂತ್ರ ದೀಕ್ಷತೆಯಿಂದ ಏನೇನೂ ಕಾಣಿಸಲ್ಲ ರಾವಣ. ಈಗ ಹಿಡ್ಕೊಂಡು ಆ ತಲೆಗಳನ್ನ ಹಿಂಗ್ ಇಟ್ಕೊಂಡು ಹೋಗ್ತಾನೆ. ನಾವು ಯಾವ್ದಾದ್ರು ಈ ಜಿರಳೆ ನೋಡ್ದಾಕಿದ್ರೆ ಹೆಂಗೆ ಎತ್ಕೊಂಡು ಹೋಗ್ತೀವಿ ನೋಡಿ ಅಂತ ಎತ್ಕೊಂಡು ತಗೊಂಡೋಗಿ ತನ್ನ ಸೆರೆಮನೆಯಲ್ಲಿ ಹಾಕ್ಬಿಟ್ಟು ತನ್ನ ಪಾಡಿಗೆ ರಾಜ್ಯಭಾರ. ಅಷ್ಟರಲ್ಲಿ ಪುಲಸ್ತ್ಯ ಬ್ರಹ್ಮ ಮಾನಸ ಪುತ್ರರು, ರಾವಣಾಸುರನ ಅಜ್ಜ ಓಡ್ ಬರ್ತಾರೆ. ನಾರದರ ಜೊತೆ ಬ್ರಹ್ಮರ ಜೊತೆ ಮಾತಾಡಿ ಹಿಂಗಾಗ್ಬಿಟ್ಟಿದೆ ಇದು ಅಂತ ಹೇಳಿ ಬಂದು ಅಲ್ಲಿ ಮಾತಾಡಿ ಸಮಾಧಾನ ಮಾಡಿ ಅವರಿಬ್ಬರನ್ನ ಮಿತ್ರರನ್ನಾಗಿ ಮಾಡಿ ರಾವಣಾಸುರನನ್ನ ಬಿಡಿಸ್ಕೊಂಡು ಹೋಗೋದು. ಬ್ರಹ್ಮದೇವರೇ ಬರ್ತಾರೆ, ಇಲ್ಲಪ್ಪ ಇದಕ್ಕೆ ಮುಂದೊಂದು ಬೇರೆ ಕಾರ್ಯ ಇದೆ, ಆ ಕಾರ್ಯದಲ್ಲಿ ಅದು ರಾಮ ಕಾರ್ಯ ಅನ್ನೋದು ಒಂದು ಆಗೋದಿದೆ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಿಟ್ಬಿಡು ಅವನನ್ನ ಅಂತ ಹೇಳಿ ಪುಲಸ್ತ್ಯ ಬ್ರಹ್ಮರು, ಬ್ರಹ್ಮದೇವರು, ವಿಶ್ವವಸು ಮಹರ್ಷಿ ಹಾಗೂ ನಾರದರು ಬಂದು ಹೇಳಿ ಬಿಡಿಸ್ಕೊಂಡು ಹೋಗೋದು. ಲೆಕ್ಕ ಹಾಕೊಳ್ಳಿ, ಅಂತ ಒಂದು ಕಾರ್ತಿವೀರ್ಯಾರ್ಜುನ ಹುಟ್ಟಿದ್ದು ಧನುರ್ಲಗ್ನವೇ. ಅದಷ್ಟೇ ಅಲ್ಲ, ನಮ್ಮ ಕರುನಾಡಿನ ಇವತ್ತು ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಮಾತಾಡ್ತೇವಲ್ವಾ, ಅದರ ಒಂದು ಮೂಲ ಸಂಸ್ಥಾಪಕರು ಯಾರು ಗೊತ್ತಾ? ನಮ್ಮ ಒಂದು ಶೃಂಗೇರಿ ಪೀಠದ ಬಹು ವಿಶೇಷವಾಗಿರತಕ್ಕಂಥ ವಿದ್ಯಾರಣ್ಯ ತೀರ್ಥರು. ಅವರೂ ಕೂಡ ಧನುರ್ಲಗ್ನದಲ್ಲೇ ಹುಟ್ಟಿರೋದು. ಅದಷ್ಟೇ ಅಲ್ಲ, ಆ ಸಾಳ್ವ ವಂಶದಲ್ಲಿಯೇ ಬಹುದೊಡ್ಡ ಪ್ರಭಾವಿ, ಖ್ಯಾತ, ಸುಖ್ಯಾತಿ, ಪ್ರಖ್ಯಾತಿ, ವಿಖ್ಯಾತಿ ಅಲ್ಲ ಸುಖ್ಯಾತಿ ದೊರೆ ಶ್ರೀಕೃಷ್ಣ ದೇವರಾಯರು ಕೂಡ ಹುಟ್ಟಿದ್ದು ಇದೇ ಧನುರ್ಲಗ್ನದಲ್ಲಿ. ನೀವು ನಂಬೋಲ್ಲ, ಹೆಚ್ಚು ಕಡಿಮೆ ನಾವು ಇವತ್ತು ಒಂದು 2 ಸ್ಪೂನ್ ಎಣ್ಣೆ ತಗೊಂಡು ಲೂಸ್ ಮೋಷನ್ ಮಾಡ್ಕೊಂಡ್ಬಿಡ್ತಾರೆ. ಶ್ರೀಕೃಷ್ಣ ದೇವರಾಯರು ಬೆಳಿಗ್ಗೆ ಒಂದು 4:30 ಎದ್ದು ಸುಮಾರು ಒಂದು 3.5 ಸೇರು ಇಲ್ಲ 4 ಸೇರಿನಷ್ಟು ಎಳ್ಳೆಣ್ಣೆ ಕುಡಿತಿದ್ರಂತೆ. ಕುಡಿದು ಮಲ್ಲ ಯುದ್ಧಕ್ಕೆ ಹೋಗ್ತಿದ್ರಂತೆ. ಮಲ್ಲ ಯುದ್ಧ, ಗಜ ಯುದ್ಧ, ಅಪ್ಪ ದಾಳಿ ಇದ್ದ ಕುಡಿದ ಎಣ್ಣೆ ಎಲ್ಲ ಬಸದು ಹೊರಗಡೆ ಬರ್ತಿತ್ತಂತೆ. ನೋಡಿ, ಒಂದು 4:15 ಅಡಿಯ ಮಹಾ ಮುಷ್ಟಿ ಯುದ್ಧ ಕಾರಕ ಕುಸ್ತಿ, ನೆನಪಿಟ್ಕೊಳ್ಳಿ, ಆನೆನೆ ನಿಲ್ಲಿಸ್ತಿದ್ರಂತೆ ಶ್ರೀಕೃಷ್ಣ ದೇವರಾಯರು. ಅಷ್ಟು ಶಕ್ತಿ ನೆನಪಿಟ್ಟುಕೊಳ್ಳಿ. ಅಂತ ಶ್ರೀಕೃಷ್ಣ ದೇವರಾಯರು ಕೂಡ ಹುಟ್ಟಿದ್ದು
ಇದೇ ಧನುರ್ಲಗ್ನದಲ್ಲಿ. ಇವತ್ತು ನಾವು ಚುನಾವಣೆಗಳು ಇಷ್ಟು ಒಂದು ಓಪನ್ ಆಗಿ ಯಾರನ್ನ ಆಯ್ಕೆ ಮಾಡಬೇಕು, ಹೇಗೆ ಆಗ ನಡೀತಿದ್ದಂತ ಒಂದು ಆ ಕಾಲಘಟ್ಟದಲ್ಲಿ ಚುನಾವಣೆಗಳು ಅಂದ್ರೇನೆ ಅಕ್ರಮ. ಯಾರು ಬೇಕಾದ್ರೂ ಯಾರ ಹೆಸರಿನಲ್ಲಿ ಬೇಕಾದ್ರೂ ಓಟ್ ಹಾಕೋಬೋದಿತ್ತು. ಅದರಲ್ಲಿ ಒಂದು ದೊಡ್ಡ ಮಾರ್ಪಾಟನ್ನ ತಂದಂತವರಲ್ಲಿ ಬಹು ವಿಶೇಷ ಅಂದ್ರೆ TN ಶೇಷನ್ ಅವರು. ನೀವು ನಂಬಲ್ಲ, ಮುಖ್ಯ ಒಂದು ಚುನಾವಣೆ ಅಧಿಕಾರಿ ಅಂದ್ರೆ ಏನು ಮಾಡಬಲ್ಲ, ಆ ಅಧಿಕಾರಿ ಯಾವ ರೀತಿ ನಿಂತ್ಕೋಬಲ್ಲ, ಸರ್ಕಾರದ ಶಕ್ತಿ ಏನು, ಒಂದು ಸರ್ಕಾರ ಸ್ಥಾಪಿಸಬೇಕಾದ್ರೆ ಎಂತ ನಾಯಕ. ಯಾಕಂದ್ರೆ ಯಾರು ಬೇಕಾದ್ರೂ ಒಬ್ಬ ದರೋಡೆಕೋರನು ನಿಂತ್ಕೋಬೋದಿತ್ತು, ಡಾನು ನಿಂತ್ಕೋಬೋದಿತ್ತು. ಇವತ್ತಿಗೂ ಇದೆ, ಅದೇನೇನೋ ಲೆಕ್ಕಾಚಾರಗಳು ಇರ್ಲಿ. ಆದ್ರೆ ಬೆದರಿಸಿ ಅವ್ರಿಗೆ ಬೇಕಾದಂತ ಓಟುಗಳನ್ನ ಹಾಕೊಳ್ತಿರತಕ್ಕಂತ ಒಂದು ಇದನ್ನ ನಿಲ್ಲಿಸಿ ಅದಕ್ಕೊಂದು ದೊಡ್ಡ ಬದಲಾವಣೆಯನ್ನೇ ತಂದು ಕೊಟ್ಟಂತ ಅಗ್ರಗಣ್ಯ ಪಂಕ್ತಿಯಲ್ಲಿ ನಿಂತವರು ಅಂದ್ರೆ TN ಶೇಷನ್ ಅವರು. ಅವರು ಕೂಡ ಧನುರ್ಲಗ್ನ ಸಂಜಾತರೆ, ನೆನಪಿಟ್ಟುಕೊಳ್ಳಿ. ಹೌದು, ಅದಷ್ಟೇ ಅಲ್ಲ, ಇಡೀ ಭೂಮಂಡಲವನ್ನೇ 21 ಬಾರಿ ದಂಡಯಾತ್ರೆ ಮಾಡಿ ಅಂತ ಸಹಸ್ರಬಾಹುವನ್ನೇ ತರಿದು ಹಾಕಿ ಒಡೆದಾಕಿ ಕಾರ್ತಿವೀರ್ಯಾರ್ಜುನನನ್ನ 21 ಬಾರಿ ಭೂಮಂಡಲದಲ್ಲಿ ಯಾವ ದೊರೆಗಳಿರ್ತಾರೋ, ಕ್ಷತ್ರಿಯರು ಅನ್ನೋರು ಇರದ ಹಾಗೆ ನಾನು ಬಿಡೋದಿಲ್ಲ ಅಂತ ಹೇಳಿ ದಂಡಯಾತ್ರೆ ಮಾಡಿ ತಡೆದು ಹಾಕಿದಂತ ಮಹಾಪ್ರಣವ ಶಕ್ತಿ ಪರಶುರಾಮರು ಕೂಡ ಧನುರ್ಲಗ್ನದಲ್ಲೇ ಹುಟ್ಟಿರತಕ್ಕಂತ ಒಂದು ಶಕ್ತಿ. ನೋಡಿ, ವಿದ್ಯೆ ಕೊಡುವುದರಲ್ಲೂ ಅವರಿಗೆ ಮೀರಿದವರಿಲ್ಲ. ಹೌದು, ಹಾಗೆಯೇ ಯುದ್ಧಕ್ಕೆ ನಿಂತರೆ ಅದು ಧನುಸು ರಾಶಿಯ ಶಕ್ತಿ. ಅದಕ್ಕೆ ಏನೋ ನಿಮಗೆ ದೈವ 2ನೇ ಮನೆಯಲ್ಲಿ ಶನಿಯ ಒಂದು ಪ್ರಭಾವ ನಿಮ್ಮನ್ನ ತಟಸ್ಥ ಮಾಡಿಟ್ಟಿರುತ್ತೆ. ಏನೋ ಒಂದು ಭಾರ ಇಟ್ಟೇ ಇರುತ್ತೆ. ಸಮಥಿಂಗ್ ಇಸ್ ದೇರ್, ಸಮಥಿಂಗ್ ಇಸ್ ನಾಟ್ ದೇರ್, ಎವ್ರಿಥಿಂಗ್ ಇಸ್ ದೇರ್, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ನೋ ತರ ಧನುಸು ರಾಶಿಗೆ ಅಲ್ಲೊಂದು ಕೊರತೆ, ಭಾರ, ಮಕ್ಕಳ ವಿಚಾರ, ಮನೆ ವಿಚಾರ, ಅಲ್ಲೆಲ್ಲೋ ಸಂಗಾತಿ ವಿಚಾರ, ಏನೋ ಒಂದು ಇಟ್ಟೇ ಇರ್ತಾನೆ. ಹೌದು ಅಲ್ವೋ ಹೇಳಿ, ಧನುರ್ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಲ್ಲ ಧನುಸು ರಾಶಿ, ನಿಮಗೇನೋ ಒಂದು ಭಾರ, ಬಾಯಿ ಬಿಚ್ಚಿ ಮಾತನಾಡಲಾರಿ. 2ನೇ ಮನೆ ಆ ಶನಿ ಮಾತಾಡೋಕ್ ಬಿಡಲ್ಲ. ಪಾಲಿಗೆ ಬಂದಿದ್ ಪಂಚಾಮೃತ ಬಿಡಿ. ನೀವು ಎದ್ದು ನಿಂತರೆ ಅಪ್ರತಿಮ ಬಲಶಾಲಿ, ನೀವು ಅಪ್ರತಿಮ ಶಕ್ತಿಶಾಲಿ ನೀವು ಅಂತ. ನಿಮಗೆ ಈ ಒಂದು ಧನುಸು ರಾಶಿಗೆ ವಿಶೇಷವಾಗಿ ಈಗ ಗುರು 6ನೇ ಮನೆಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಖರ್ಚುಗಳು, ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಶುಕ್ರನ್ ಮನೆಗೆ ಹೋಗಿ ಕುತ್ಕೋತಾನೆ. ಸಂಗಾತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಇನ್ನೊಂದಷ್ಟು ಜಾಸ್ತಿ ಆಗ್ಬಿಡ್ಬೋದು. ಮೇ ಬಿ ಸಪರೇಷನ್ ಮಟ್ಟಕ್ಕೂ ತಂದಿಟ್ಬಿಡ್ಬೋದು. ಸಾಲ ಏನಾದ್ರೂ ಮಾಡ್ಕೊಂಡಿದ್ರೆ ಮಾರಿಕೊಳ್ಳುವಂತ ಪರಿಸ್ಥಿತಿ. ಮೊನ್ನೆ ಕೂಡ ಒಬ್ರು ಧನುರ್ಲಗ್ನ ಒಂದು 80 ಲಕ್ಷದ ಸಾಲ ಆಗಿರ್ಬೇಕು ಸರ್, ಕಡಿಮೆ ಅಂದ್ರೂ 8 ಲಕ್ಷ 80 ಲಕ್ಷ ಅಂತ ಬರ್ದಿದ್ದೆ. 8, 4, 80 ಅಂತ 8 ಲಕ್ಷ 40 ಲಕ್ಷ ಇಲ್ಲ 80 ಲಕ್ಷ ಆಗ್ಬಿಟ್ಟಿದೆ. ಚೆನ್ನಾಗಿ ನಡೀತಿತ್ತು ಸರ್. ಈಗ ಗುರು ಮೂವ್ಮೆಂಟ್ ನಡೀತಿದೆ, ನಿಮ್ ಜಾತಕದಲ್ಲೂ ಕೂಡ ಅದೇ ತರದ ಒಂದು ಎಳೆದಾಟ ಇದೆ, ಮಾರಿಬಿಡಿ. ಇಲ್ಲ ಸರ್, ನಾನು ಅದಕ್ಕೆ ಬಂದಿದ್ದೇನೆ, ಆದ್ರೆ ನಿಮ್ಮ ಬೆಲೆಗೆ ಹೋಗುವುದಿಲ್ಲ, 60 ಲಕ್ಷಕ್ಕೆ ಕೇಳ್ತಾರೆ. ಹೌದು ಸರ್, ಕೊಟ್ಟು ಬಿಡಿ ಅಂದೆ. ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು, ನೆನಪಿಟ್ಟುಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅಲ್ಲೇ ಇಟ್ಕೊಂಡು ಕುತ್ಕೊಳ್ಳೋದು. ಅಯ್ಯೋ, ನಮ್ಮಪ್ಪ ಕಟ್ಸಿದ್ ಮನೆ, ನಾನು ಕಷ್ಟಪಟ್ಟು ಕಟ್ಟಿದ್ ಮನೆ. ನೀವೇ ಇಲ್ಲ ಅಂದ್ರೆ ಯಾರ ಆ ಮನೇಲಿ ಇರಬಲ್ರು? ನೀವೇ ಇಲ್ಲ ನಿಮ್ಮ ಮಕ್ಕಳಿಗೆ ಯಾರು? ನೀವೇ ಇಲ್ಲ ನಿಮ್ಮ ಹೆಂಡತಿಗೆ ಯಾರು? ನೀವೇ ಇಲ್ಲ ನಿಮ್ಮ ಗಂಡನಿಗೆ ಯಾರು? ನೀವೇ ಇಲ್ಲ ಈ ಗುರುವಿಗೆ ಯಾರು? ನನ್ನನ್ನು ಎಷ್ಟು ಪ್ರೀತಿಯಿಂದ ಬಂದು ಒಂದು ಹಣ್ಣು ತಾಂಬಲು, ಆತ್ಮೀಯತೆ, ಆ ಗೌರವ, ಆ ಅನುಬಂಧ ಯಾರು? ನೀವಿಲ್ಲ. ದೇವಸ್ಥಾನದಲ್ಲಿ ದೀಪ ಹಚ್ಚಲು ಕೂಡ ಯಾರು ಇಲ್ಲ. ದೇವರಿಗೂ ಆರಾಧನೆ ಇರುವುದಿಲ್ಲ. ಮೊದಲು ಅದನ್ನು ತಿಳ್ಕೊಳ್ಳಿ. ತುಂಬಾ ಜನ ಇಲ್ಲ ಸಾರ್, ಮರ್ಯಾದೆ ಹೋಗ್ಬಿಡುತ್ತೆ. ಯಾವ ಮರ್ಯಾದೆನೂ ಇಲ್ಲ ಗುರುಗಳೇ. ನನ್ನ ಮಾತು ಕೇಳಿ, ಮರ್ಯಾದೆ ಸಂಪಾದಿಸ್ಕೋಬಹುದು, ದುಡ್ಡು ಸಂಪಾದಿಸ್ಕೋಬಹುದು. ನೀವಿಲ್ಲ, ಯಾವುದೂ ಇಲ್ಲ. ಯಾವ ಮರ್ಯಾದೆನೂ ಇಲ್ಲ, ಯಾವ ದುಡ್ಡು ಇಲ್ಲ, ಯಾವ ಹೆಸರು ಇಲ್ಲ, ಯಾವ ಗೌರವ ಇಲ್ಲ. ನೀವಿಲ್ಲ, ಯಾವುದೂ ಇಲ್ಲ. ದೊರೆ ಇಲ್ಲ. ನೀವು ಓಟ್ ಹಾಕಿಲ್ಲ ಅಂದ್ರೆ ಯಾರು ಈ ದೊರೆ? ನೀವಿರಬೇಕು, ನೆನ್ಪಿಟ್ಕೊಳ್ಳಿ. ಈಗ 6ನೇ ಮನೆಗೆ ಹೋದಾಗ ಗುರು ಬಂದು ನಿಮ್ಮ ಶಕ್ತಿಯನ್ನು ಒಳಗಿಸಿ ಹಾಕ್ತಾನೆ. ಅದರಲ್ಲೂ ಚಂದ್ರ ನಕ್ಷತ್ರ ಭಾವಕ್ಕೆ ಬರ್ತಾನೆ. ಕೇತುವು ಚಂದ್ರ ನಕ್ಷತ್ರ ಅಷ್ಟಮಾಧಿಪತಿಯ ಭಾವದಲ್ಲಿ ಬಂದು ವೃತ್ತಿಯಲ್ಲೂ ಕೂಡ ಒಂದು ಎಡವಟ್ಟು ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಸ್ಥಾನ ಬದಲಾವಣೆ ಮಾಡ್ಕೊಬಿಡೋಣ, ಜಾಗ ಬಿಟ್ಟು ಹೋಗ್ಬಿಡೋಣ, ಬೇರೆ ಇನ್ನೇನಾದ್ರೂ ಮಾಡೋಣ, ಈ ತರದ ಗಲಿಬಿಲಿಗಳನ್ನ ತಗೋತಾನೆ. ದುಡುಕ್ಬೇಡಿ, ನೋಡೋಣ. ಮೇ ಬಿ ಸಡನ್ ಆಗಿ ನಿಮ್ಮನ್ನ ಕೆಲಸದಿಂದ ತೆಗಿತೇವೆ,
ಬಿಟ್ಟು ಹೋಗಿ ಅನ್ನತಕ್ಕಂಥ ಪ್ರಸಂಗಗಳು ಈಗ ಜಾಸ್ತಿ ಆಗ್ತಿದಾವೆ. ಕಂಪನಿಗಳು ಎಲ್ಲ ತಗೊಂಡ್ ಬರ್ತಿದ್ದಾರೆ. ನಿಮಗೆ ಗೊತ್ತಿಲ್ಲ ಎಷ್ಟು ಕೆಲಸಗಳು ಸೃಷ್ಟಿ ಆಗ್ತಿದಾವೋ ಅದರಷ್ಟೇ ಒಂದು 50% ಕೆಲಸಗಳಿಂದಲೂ ತೆಗೆದು ಹಾಕತಕ್ಕಂಥ ಪ್ರಭಾವಗಳು ಸೃಷ್ಟಿಯಾಗಿ ಬಿಟ್ಟಿದ್ದಾವೆ. ಎಚ್ಚರಿಕೆ. ಅದರಲ್ಲೂ ಇದರ ಪೂರ್ಣ ಪ್ರಭಾವ ಧನಸು ರಾಶಿಯವರ ಮೇಲೆ ಇರುತ್ತೆ. ಮುಖ್ಯವಾಗಿ ಗುರು ಬಂದು ಕುಟುಂಬ ಕಾರಕ, ನೆನ್ಪಿಟ್ಕೊಳ್ಳಿ. ಹಣಕಾಸು ಕಾರಕ, ಒಂಥರ ಜ್ಞಾನಾರ್ಜನೆಯ ಕಾರಕ. ಅದಕ್ಕೆ ಜಾತಕದಲ್ಲಿ ನಿಮ್ ಮಕ್ಕಳು ಮಾತಾಡ್ತಿಲ್ಲ, ನೀವ್ ಹೇಳೋದು ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಗುರುವನ್ನ ನೋಡಿ, ಕನ್ಫರ್ಮ್ ಅಲ್ಲೊಂದು ವರೆದು ಬಿಟ್ಟಿರ್ತಾನೆ. ಅಲ್ಲಿ ಗುರು ವಕ್ರ ಆಗಿರ್ಬೇಕು, ಇಲ್ಲ ನೀಚ ಆಗಿರ್ಬೇಕು, ಇಲ್ಲ ಗುರು ದೋಷವಾಗಿ ಬಾಧಕನಾಗಿ ಅಂತ ದಶೆ ನಡೀತಿರ್ಬೇಕು. ಅದಕ್ಕೆ ಮನೆಯವ್ರ ಮಾತು ಪಥ್ಯ ಆಗೋಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ ಗುರು ದೋಷ ಇರುತ್ತೆ. ಆಗ ಹೇಳ್ತೇವೆ ಪರಿಹಾರಗಳು. ಆಗ ಗಣಪತಿ, ಇಲ್ಲ ಗುರುವಿಗೆ ಶುಕ್ರ, ಇಲ್ಲ ಬುಧ, ಇಲ್ಲ ಗುರುವಿನ ಮಿತ್ರ ಚಂದ್ರ, ಗುರುವಿನ ಆತ್ಮಕಾರಕ ಸೂರ್ಯ, ಗುರುವಿನ ಶಕ್ತಿಕಾರಕ ಕುಜ, ಈ ತರದ ಕೆಲವೊಂದು ಪರಿಹಾರಗಳನ್ನ ನೋಡ್ತೇವೆ ಜಾತಕದಲ್ಲಿ ಏನಿದೆ ಅಂತ. ಮಾಡಿಕೊಂಡವ್ರಿಗೆ ತುಂಬಾ ಅದ್ಭುತ ಫಲಿತಾಂಶಗಳು. ಹೌದು, ಕೊಡಲ್ಲ ಇವನೀಗ. ಕೊಡದಿರೋನ ಹತ್ರ ಹೋಗ್ಬಿಟ್ಟು ಏನ್ ನಿಂತ್ಕೋತೀರಿ? ಈಗ ಸಾಲ ಆಗ್ಬಿಟ್ಟಿದೆ, ಕೊಡಕ್ಕೆ ದುಡ್ಡಿಲ್ಲ. ತುಂಬಾ ಜನ ನೋಡ್ಬೇಕು, ಮೊನ್ನೆ ಒಂದು ತಾಯಿ ಜೀವ ನೋಡ್ಬೇಕು, ತುಂಬಾ ದೊಡ್ಡ ಗುರು, ಬ್ಯಾಂಕಿಂಗ್ ಅಧಿಕಾರಿ, ಆದರೆ ಆಕೆಗೆ 3 ಕೋಟಿ ಸಾಲ, 5%, 10% ಬರ್ತಿತ್ತೆ. ಅಲ್ಲಿ ತಾಯಿ ಏನಿದು, ಏನ್ ಮಾಡ್ಕೊಬಿಟ್ಟಿದ್ಯಾ ನೀನು ಅಂತ ಆಗ್ಬಿಟ್ಟಿದೆ ಗುರುಗಳೇ. ನನಗೆ ಭಯ ಬಂದ್ಬಿಟ್ಟಿದೆ, ಎಲ್ಲಿಂದ ಇದರಿಂದ ಹೊರಗಡೆ ಬರ್ತೇನೆ ಅನ್ನತಕ್ಕಂಥದ್ದು. ನೋಡಿ, 1977 ಅಲ್ಲಿ ಹುಟ್ಟಿದೆ ಆ ತಾಯಿ, ಗುರು ಅಲ್ಲೇ ಬಂದಿದೆ. 1977ರಲ್ಲಿ ಹುಟ್ಟಿರತಕ್ಕಂಥವರು 1989ರಲ್ಲಿ ಹುಟ್ಟಿರತಕ್ಕಂಥವರು ವೆರಿ ಕೇರ್ಫುಲ್. 77 ಹಾಗೂ 89 ವೃಷಭಕ್ಕೆ ಗುರು ಇರ್ತಾನೆ ಆ ಸಂದರ್ಭದಲ್ಲಿ. 89ನೇ ಇಸವಿಯಲ್ಲೂ ಕೂಡ ಗುರು ಅಲ್ಲೇ ವೃಷಭ ರಾಶಿಯಲ್ಲಿ ಇರ್ತಾನೆ. ಕೆಲವರು ಹೇಳ್ತಾರೆ ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂದ್ರೆ ಏನು ಗೊತ್ತಾ? ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಅಲ್ರಿ, ತ್ರಾಣ ಇದ್ರೆ ಅಲ್ವಾ ಸರಿ ಬಡಿದ್ಬಿಟ್ಟು ಪಲಾವ್ ತಿನ್ನಿಸ್ತೀನಿ ಅಂದ್ರೆ? ಹೌದು, ಎಲ್ಲ ಕಳ್ಕೊಂಡು ಬಂದು ಕೂತಿದ್ರೆ ಯಾರೋ ಬಂದು ಬಾರೋ ನಮ್ಮ ಮನೆಯಲ್ಲಿ 1-2 ದಿನ ಇದ್ದೋಗಂದ್ರೆ ಇನ್ನೂ ನೋವು ತಿನ್ನೋದೆ. ಹೌದು, ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗವೇ, ನಿಜವೇ. ಚಿತ್ತಾಗ್ಬಿಟ್ಟಿದೀವಪ್ಪ. ಪೂರ್ತಿ ಜೈಲ್ ಶಿಕ್ಷೆ ಅನುಭವಿಸಿ ನಿಮ್ಮ ಮೇಲೆ ಶಿಕ್ಷೆ ಇಲ್ಲ, ನೀವು ತಪ್ಪೇ ಮಾಡಿಲ್ಲ, ನೀವು ಈಗ ಬಿಡುಗಡೆ ಆಗಿ ಅಂದ್ರೆ. ಈಗ ನೋಡಿ, 30 ವರ್ಷಗಳ ಕೇಸುಗಳು ಓಪನ್ ಆಗ್ತಿದೆ, 10-15 ವರ್ಷಗಳ ಕೇಸುಗಳು ಓಪನ್ ಆಗ್ತಿದೆ ಅಂದ್ರೆ ಗುರು ನೋಡಿ ಏನ್ ಕೆಲಸ ಮಾಡಿಸ್ತಿದೆ ಅಂತ. ಶನಿ ರಾಹು ಗುರು ಮುಚ್ಚಿಟ್ಟಿರತಕ್ಕಂಥದ್ದು. ಶನಿ ರಾಹುಸಾರ, ಗುರು ಕೇತುಸಾರ ನೋಡ್ತಿದ್ದಾನೆ. ಈ ರೀತಿ ನಾ ಹೇಳ್ತಲ್ಲಿದೆ, ಧರ್ಮ ಪ್ರಚೋದನೆಯ ಕೆಲಸಗಳು ನಡೆಯುತ್ತೆ, ಅಧರ್ಮ ಪ್ರಚೋದನೆಯ ಕೆಲಸಗಳು ನಡೆಯುತ್ತೆ. ತುಂಬಾ ಜಾಗ್ರತೆ. ಧರ್ಮದ ಹೆಸರಿನಲ್ಲೇ ಅಲ್ಲಿ ನೋಡಿ, ರಾಮರ ಹೆಸರಿನಲ್ಲೇ ಏನೋ ಒಂದು ಮಾಡಿಟ್ಟಿದ್ದಾರೆ ಅಂತ ಅದನ್ನ ಕ್ಲಿಕ್ ಮಾಡಿ ನೀವು ನಮಗೆ ದುಡ್ಡು ಕಳಿಸಿ ಅಂತ ಎಷ್ಟೋ ಕೋಟ್ಯಾಂತರ ರೂಪಾಯಿ ತಗೊಂಡಿದ್ದಾರಂತೆ. ದೇವರ ಹೆಸರಿನಲ್ಲೂ ಎಲ್ಲರ ಹೆಸರಿನಲ್ಲೂ ನಡೆಯುತ್ತೆ. ಸೊ ವೆರಿ ಕೇರ್ಫುಲ್. ಧನುಸು ರಾಶಿ 6ನೇ ಅಂದ್ರೆ ನೀವೇ ಹೋಗಿ ನಷ್ಟದ ಮನೆಯಲ್ಲಿ ಕುತ್ಕೋತೀರಿ. ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಮನೆ ಯಾರೋ ಪುಣ್ಯಾತ್ಮ ಬರ್ತಾನೆ, ಸರ್ ಐ ವಿಲ್ ಡೂ ಅ ಬ್ಯಾಟ್ರಿಂಗ್ ಬಿಸ್ನೆಸ್. ಏನೋ ಮಾಡ್ತಿದ್ಯಾ? ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಇಂಜಿನಿಯರಿಂಗ್ ವಿಭಾಗದ ಕೆಲಸಗಳು ಮಾಡ್ತಿದ್ದಾನೆ ಪುಣ್ಯಾತ್ಮ. ದಿಢೀರ್ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ, ಸುಮ್ಮನೆ ಮೊದಲೇ ಮನೆಯಲ್ಲಿ ತಂದೆಗೆ ಬಲ ಇಲ್ಲ, ತಾಯಿ ಒದ್ದಾಟ ಇದೆ. ಇದು ಯಾವುದು ಇಡ್ಲಿ ಬಿಸ್ನೆಸ್, ದೋಸೆ ಬಿಸ್ನೆಸ್, ದೋಸೆ ಹಿಟ್ಟು ಬಿಸ್ನೆಸ್. ಮುಸ್ತಫಾ ಕತೆ ಎಲ್ಲ ಮಾಡಕ್ ಹೋಗ್ಬೇಡ ನೀನು. ನಿನ್ ಬಲ ತಿಳ್ಕೊಂಡು ನೋಡಿ, ನಿನ್ ಬಲ ಆಲ್ರೆಡಿ ಇದ್ರಲ್ಲೇ ಕೊಟ್ಟಿದೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಕೊಟ್ಟಿದೆ, ಗೌರ್ಮೆಂಟ್ ವ್ಯವಹಾರಗಳು ಕೊಟ್ಟಿದೆ, ಕನ್ಸ್ಟ್ರಕ್ಷನ್ ಕೆಲಸಗಳು ಕೊಟ್ಟಿದೆ, ರೋಡ್ ಕನ್ಸ್ಟ್ರಕ್ಷನ್ ಕೊಟ್ಟಿದೆ, ಸ್ಟೀಲು, ಸಿಮೆಂಟು ಇದಕ್ಕೆ ಸಂಬಂಧಪಟ್ಟಂತದ್ದು ಕೊಟ್ಟಿದೆ. ನೀನ್ ಇದನ್ನ ಮಾಡ್ಕೊಪ್ಪ. ಸರಿ ಗುರುಜಿ. ನೋಡಿ, ಗುರು 6ನೇ ಮನೆಗೆ ಹೋದಾಗ ನಿಮ್ಮ ಜ್ಞಾನ ಕೆಡುತ್ತೆ, ಬೇರೆಯವರು ಮಾತು ಬೇಗ ತಗೋತೀರಿ. ತಪ್ಪಾದ ವ್ಯಕ್ತಿಗಳ ತಪ್ಪಾದ ಮಾತುಗಳಿಗೆ ಪ್ರಚೋದನೆ ತಂದು ಕೊಡತಕ್ಕಂಥದ್ದಾಗುತ್ತದೆ. ವೆರಿ ಕೇರ್ಫುಲ್. ನಮ್ ಜ್ಞಾನ ಕೆಡ್ತು, ಯಾವ್ದು ಸರಿ ಯಾವ್ದು ತಪ್ಪಿಲ್ಲ, ಜೇಬಲ್ ಬಿಟ್ಕೋ. ಮೋಸ ಮಾಡಾದ್ರೂ ಬದುಕು. ಗುರು ಕೆಟ್ಟಿದ್ರೆ ಹಾಗೆ, ನಿಮ್ಮನ್ನ ಮೋಸ ಮಾಡ್ತಾರೆ, ಇಲ್ಲ ಮೋಸದ ವ್ಯವಹಾರಕ್ಕೆ ಕರ್ಕೊಂಡೋಗಿ ನಿಲ್ಸುತ್ತೆ. ಬರೀ ಜೂಜು, ಸಟ್ಟ, ಬೆಟ್ಟಿಂಗು, ಇನ್ನೊಂದು ಅಡ್ಡದಾರಿ ಸಂಪಾದನೆ, ಮುಚ್ಚಿಟ್ಟ ಸಂಪಾದನೆ, ಮೋಸದ ಸಂಪಾದನೆ. ನೀವು ನೋಡಿ ಬೇಕಾದ್ರೆ ಗುರು ನೀಚ ಇರತಕ್ಕಂಥವರಿಗೆ ಏನಾದ್ರೂ ಜಾತಕದಲ್ಲಿ ಬಲಾಬಲಗಳಿದ್ರೆ ಬರೀ ಮೋಸದ ಸಂಪಾದನೆ ಆಗಿರುತ್ತೆ. ಅವ್ರ ಮೇಲೆ ಎಷ್ಟು ಕೇಸುಗಳಿರುತ್ತೆ ನೋಡಿ. ಒಬ್ಬ ಬಹುದೊಡ್ಡ ರಾಜಕಾರಣಿ, ಅವ್ರ ಮೇಲೆ 100 ಕೇಸ್ ಇದೆ.
ಮಾತಿದ್ರೆ ಅವ್ರ ಮನೆ ಮೇಲೆನೆ ರೈಡು, ಇಡಿ ರೈಡು, CBI, ಇನ್ನೊಂದು ಅವ್ರ ಜಾತಕದಲ್ಲಿ ಮೇಷ ಲಗ್ನ 10ನೇ ಮನೆಯಲ್ಲಿ ಶನಿ ಗುರು ನೀಚ. ನೋಡಿ, ಸ್ಥಾನವಿದ್ದರೂ ಅನುಭವಿಸಕ್ ಬಿಡ್ತಿಲ್ಲ, ಸ್ಥಾನ ತಂದು ಕೊಟ್ಟಿದ್ರು ಅನುಭವಿಸ್ಲಿಕ್ಕೆ ಬಿಡ್ತಿಲ್ಲ. ಅವರಿಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ. ಕಷ್ಟಪಟ್ಟಿದ್ದವರು ಯಾರೋ ಬಂದು ಕಷ್ಟಪಟ್ಟು ಕಾಗೆ ಗೂಡು ಕಟ್ಟಿದ್ರೆ ಕೋಗಿಲ ಬಂದು ಸೇರ್ಕೊಂಡೆ ನಮ್ಮವರಿಗೆ ಇವರಿಗೆ ಅವರಿಗೆ ಗುಪ್ತವಾದಂತಹ ಒಂದು ಸಭೆಗಳು ಇನ್ನೊಂದು ಮಾಡಿಸ್ತಾನೆ ಗುರು ನೀಚ. ನೋಡಿ, ಜಾತಕದಲ್ಲಿಯೇ ಗುರು ನೀಚ. ಈಗ ಬೇರೆ ಒಂಟಿ ಗುರು, ಕೇತು ನಕ್ಷತ್ರ, ಆರೋಗ್ಯ, ಮನಸ್ಥಿತಿ, ಕುಟುಂಬದವ್ರ ಮೇಲೆ ದಾಳಿ, ಇನ್ನೊಂದು ನಡೀತಿದೆ. ನೋಡಿ, ತನ್ನ ಪ್ರಭಾವವನ್ನ ಬಿಡುವುದಿಲ್ಲ ಗ್ರಹಗಳು, ನೆನ್ಪಿಟ್ಕೊಳ್ಳಿ. ಅದರಿಂದ 6ನೇ ಮನೆಗೆ ಗುರು ಇದ್ದಾಗ ಯಾವುದೋ ಗೊತ್ತಿಲ್ಲದ ವ್ಯವಹಾರ, ಅದರಲ್ಲೂ ಶುಕ್ರನ್ ಮನೆ. ಫಿಲ್ಮ್ ಹೋಗ್ಬಿಡೋಣವಾ, ಫಿಲ್ಮ್ ಲ್ಯಾಂಡು, ಪಬ್ ತೆಗೆದ್ಬಿಡೋಣವಾ, ಕ್ಲಬ್ ತೆಗೆದ್ಬಿಡೋಣವಾ, ಅಲ್ಲಿಗೆ ಬಂದು ನಿಲ್ಲುತ್ತೆ. ವೆರಿ ಕೇರ್ಫುಲ್. ಗೊತ್ತಿಲ್ಲದ್ದು ಶುಕ್ರನ್ ಮನೆಯಲ್ಲಿ ಕೂತಿದ್ದಾನೆ, ಹೆಂಡತಿ ಮಕ್ಕಳು ಉಪವಾಸ, ಸಾರಾಯಿ ಕಾಟದ ಸಹವಾಸ, ಈ ರೀತಿ ಮಾಡಿಸ್ತಾನೆ. ನನ್ನ ಎಂಜಾಯ್ಮೆಂಟ್ ಬಿಡು, ನಾನೇ ಸರಿ ಬಿಡು. ನಿಮ್ಮವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಸಂಗಾತಿಯೇ, ನಿಮ್ಮ ಗಂಡನೇ, ನಿಮ್ಮ ಹೆಂಡತಿಯೇ, ನಿಮ್ಮ ಅತ್ತೆ ಮಾವನೇ, ನಿಮ್ಮ ಪರಿವಾರದವರೇ, ನಿಮ್ಮ ಸ್ನೇಹಿತರೇ, ಅಲ್ಲೊಂದು ನೋವುಗಳು. ಇಷ್ಟು ದಿನ ಇಲ್ಲದು ಒಂಥರ ಉಕ್ಲಿಕ್ ಶುರು ಆಲ್ರೆಡಿ ಆಗ್ಬಿಟ್ಟಿದೆ. ನೋಡಿ, ಮೊನ್ನೆ ಒಂದು ತಾಯಿ ಜೀವ, ಮೇಷ ಲಗ್ನ, 4ನೇ ಮನೆಯಲ್ಲಿ ಚಂದ್ರ ಕೇತು, 10ನೇ ಮನೆಯಲ್ಲಿ ಕುಜ ರಾಹು, 2ನೇ ಮನೆಯಲ್ಲಿ ಶನಿ ಶುಕ್ರ, ಅಷ್ಟಮದಲ್ಲಿ ಗುರು ವಕ್ರ. ನಮ್ದೆಲ್ಲ ಚಂದ್ರ ದಶೆ ಮೇನಲ್ಲಿ ಆರಂಭ. ಸುಖಕಾರಕ್ಕೆ ಸುಖ ಕೊಡಬೇಕು. ಆದ್ರೆ ಚಂದ್ರನ್ ಜೊತೆ ಕೇತು ಸೇರ್ತಿದ್ದಾಗೆ ತಾಯಿಗೆ ಚಂದ್ರ ಕೇತು ಸಮಥಿಂಗ್. ಕುಜರಾಹುನು ನೋಡ್ತಿದ್ದಾನೆ, 10ನೇ ಮನೇಲಿ ಕುಜರಾಹು, ಕೈಂಡ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಕೊಟ್ಟು ಬಿಟ್ಟಿದೆ. ಆಲ್ರೆಡಿ ಕೀಮೋ ಸ್ಟಾರ್ಟ್ ಆಗಿದೆ. ಪುಷ ನಕ್ಷತ್ರ, ಅದ್ರ ಜೊತೆನಲ್ಲಿ ಕೇತು. ಮೇಷ ಲಗ್ನಕ್ಕೆ ಶನಿ ನಕ್ಷತ್ರಗಳು ಬಂತು ಅಂದ್ರೆ ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ ಮೇಷ ಲಗ್ನಕ್ಕಿತ್ತು ಅಂದ್ರೆ ಒದ್ದಾಟವೆ. ನೋಡಿ, 4ನೇ ಮನೆಯಲ್ಲಿದ್ದರೂ ಎಲ್ಲಾರು ಇದ್ದು ಇಲ್ಲದ ಹಾಗೆ. ವಿಚಿತ್ರ ಏನಂದ್ರೆ ಆ ಚಂದ್ರ ಕೇತುವಿಗೆ ನೇರವಾಗಿ 7ನೇ ಮನೆಯಲ್ಲಿ ಕುಜರಾಹು. ಚಿಕ್ಕ ವಯಸ್ಸಿಗೆ ತಂದೆ ಹೋಗ್ಬಿಟ್ಟಿದ್ದಾರೆ. 25 ವರ್ಷ ಆಗೋಯ್ತು, 30 ವರ್ಷ ಆಗೋಯ್ತು ಹೆಚ್ಚು ಕಡಿಮೆ. ನೋಡಿ, ತನ್ನ ಪ್ರಭಾವ, ಒಂಟಿ ಗುರು, ವಕ್ರ ಗುರು. ಅಯ್ಯೋ, ಎಷ್ಟು ಕೇಸುಗಳು, ಎಷ್ಟು ಒದ್ದಾಟಗಳು. ಒಂಟಿ ಜೀವ, ಹೋರಾಟ ಜೀವ. ಕರೆಕ್ಟ್ ಆಗಿ 1996 ಇಂದ 2006 ವರೆಗೂ ಶುಕ್ರದಶ ಮಹಾ ಬ್ಯೂಟಿಫುಲ್. ಏನು ಕುಂಭದ್ರೋಣ ಮಳೆ, ದುಡ್ಡು ಕಾಸು. ನೋಡಿ, 2ನೇ ಮನೆಯ ಶುಕ್ರ, ಅದಕ್ಕೆ ಹೇಳ್ತಿರ್ತಾನೆ ಗ್ರಹಗಳು ತನ್ನ ಕೆಲಸ ಮಾಡೇ ಮಾಡ್ತವೆ. ಬಾಧಕ ಸ್ಥಾನ, ಬಾಧಕದಲ್ಲಿಯೇ ಇದ್ದಾನೆ. 7ನೇ ಮನೆಯ ಅಧಿಪತಿ ಅಲ್ಲೇ ಇದ್ದಾನೆ ಶುಕ್ರ. ಶನಿ ಅವನ್ ಸಿಹಿ ಪದಾರ್ಥಗಳ ವ್ಯಾಪಾರ, ಹಣ್ಣು, ಸಿಹಿ, ರಸಾಯನ ಪದಾರ್ಥಗಳು, ಬೇಕರಿ, ತಿಂಡಿ, ಹೂವು, ಹಣ್ಣು, ಸ್ತ್ರೀಯರಿಗೆ ಸಂಬಂಧದ್ದು ತಿನ್ನುತಕ್ಕಂಥದ್ದು, ಆ ತರದ ವ್ಯಾಪಾರ ಏನು ನಡೆಸಿದೆ ಗೊತ್ತಾ? ಅಬ್ಬಾ 2006 ಶುರುವಾಯ್ತು. ಒಂದೊಂದೇ ಚೆಕ್ಮೇಟ್ ಮಾಡಿ ಬಿಸಾಕ್ಬಿಡ್ತು. 2016 ನೆಕ್ಸ್ಟ್ 10 years ಗಾನ್. ದಿವಾಳಿ ಆಗ್ಬಿಟ್ರು. ದಿವಾಂತರ ಬದುಕಿದಂತ ತಾಯಿ ಜೀವದ ಕುಟುಂಬ ದಿವಾನೇ ಅವರು. ಆಗತ್ತು ಆ ತೂಕ. ಅಯ್ಯೋ, ಧರಿಸ್ತಿದ್ದಂತ ಡ್ರೆಸ್ಸು ಅದು ಬೇರೆನೆ. ದಿನಕ್ಕೊಂದು ₹1,00,000 ನೋಡ್ತಿದ್ದಂಥವ್ರು. ಆದಾಯ, ವ್ಯವಹಾರ ಅಲ್ಲ, ಆದಾಯ. ಅಂತ ತಾಯಿ ಜೀವ ಇವತ್ತು ವರ್ಷಕ್ಕೆ ₹1,00,000 ಇಲ್ಲ. ಇವತ್ತು ಯಾವ್ಯಾವ ಓಡಬೇಕು, ಇನ್ನೊಂದು ಓಡಬೇಕು, ತನ್ನ ಆಸ್ತಿಗೆ, ತನ್ನ ಜಾಗಕ್ಕೆ. ನೋಡಿ, ಸುಖಕಾರಕ ಸುಖದಲ್ಲಿದ್ರು ಕೇತು ಜೊತೆ ಸೇರಿ ಹುಳಿ. ಕುಜರಾಹು ಸಂಧಿ. ಇರೋ ಒಂದು ಜಾಗವನ್ನ ಒಬ್ಬ ನೀಟಾಗಿ ಕಬ್ಜಾ ಮಾಡ್ಕೊಂಡು ಮನೆ ಕಟ್ಟಿದ್ದಾನೆ. ಪ್ರಾಪರ್ಟಿಗೆ ಬೆಂಕಿ ಇಡ್ಸುತ್ತಮ್ಮ, ಕೋರ್ಟಲ್ಲಿ ಬಡದಾಡ್ಬೇಕು ಅಂದ್ರೆ ಗುರುಗಳೇ ಈ ಕೋರ್ಟ್ ಮಿಸ್ ಆಯ್ತಂದ್ರೆ ಆ ಕೋರ್ಟ್ ಮಿಸ್ ಆಯ್ತಂದ್ರೆ ಈ ಕೋರ್ಟ್. ಏನಾದ್ರೂ ಒಂದು ಗುರು ಶಾಪವು, ಮಾತೃವಿಗೂ. ಆ ಚಂದ್ರನ್ಗೆ 12ನೇ ಮನೆಯಲ್ಲಿ ಸೂರ್ಯ ಹೋಗಿದ್ದೆ. ತಾಯಿಗೆ ಮಾಂಗಲ್ಯ ದೋಷ ನೇರವಾಗಿ ಕೊಟ್ಟಿದೆ ಸುಖಕಾರಕನಿಗೆ. ಈಗ ವಯಸ್ಸಾದ ಆ ಒಂದು 70-75 ಆಸುಪಾಸಿನಲ್ಲಿ ಏನೋ ಹಿಂಗ ಆಗ್ತಿದೆ ಅಲ್ಲ, ಕಣ್ ಸರಿಯಾಗಿ ಇನ್ನೊಂದು ಅಂತ ಹೋದ್ರೆ ಅಲ್ಲಿ ಇಲ್ಲ. ದ ಬೆಸ್ಟ್ ಎಕ್ಸ್ಪರ್ಟ್ ವಿಲ್ ಸೇ ಇವರಿಗೆ ಕ್ಯಾನ್ಸರ್ ಆಗಿದೆ. ನೋಡಿ,
ತನ್ನ ಪ್ರಭಾವವನ್ನ ಬೀರಲೇಬೇಕು. ನೋಡಿ, ಚಂದ್ರ ಸುಖಕಾರಕ, 4ನೇ ಮನೆ ಅವನು. ಇಷ್ಟೂ ದಿನ ಇಲ್ಲದ ತಾಯಿ, ಗುರು ವಕ್ರ ಬೇರೆ ಇತ್ತು, 1 ತಿಂಗಳಾಗಿದೆ ಬಂದು ತಾಯಿ ಬಂದು ಇವ್ರ ಮನೆಯಲ್ಲೇ ಸೇರ್ಕೊಂಡಿದ್ದಾರೆ. ಯಾವ ಮಕ್ಕಳು ನೋಡ್ತಿಲ್ಲ, ಇಲ್ಲ ನಾನು ಈ ಮಗಳ ಮನೆಗೆ ಹೋಗ್ಬೇಕು, ಈ ಮಗಳ ಮನೆಗೆ ಹೋಗ್ಬೇಕು. ನೋಡಿ, ಗ್ರಹಗಳು ಸುಖಕಾರಕ, ಅಮ್ಮ ಸುಖ ಸ್ಥಾನದಲ್ಲೇ ಇದೆ, ಅಮ್ಮ ಬಂದು ಸೇರ್ಕೋಬೇಕು. ಅಮ್ಮ ಚಂದ್ರ ಕೇತು ಸೇರಿದರೆ ಅಮ್ಮನ ಅಂತ್ಯವೂ ಆಗಬೇಕು, ಅಲ್ಲಿ ಬಂದು ಸೇರ್ಕೋಬೇಕು. ಆ ಅಂತ್ಯ ಈ ಮಗಳ ಮನೆಯಲ್ಲೇ ನಡೆಯಬೇಕು ಅಂತ ನಿರ್ಧಾರ. ನೋಡಿ, ನೋಡ್ಕೊಳಮ್ಮ, ತಟ್ಕೊಳಲ್ಲ ತಾಯಿ. ಅಮ್ಮ ಏನ್ ಬೇಕಾದ್ರೂ ಆಗಬಹುದು, ಜಾಗೃತಿ. ಎದ್ದು ಬಿಡ್ತು ಅಂದ್ರೆ ಮೇ ನಂತರ ಸ್ವಲ್ಪ ಚೇತರಿಕೆ ಕೊಡುತ್ತೆ, ತುಂಬಾ ಆ ಒಂದು ಮಾನಸಿಕವಾಗಿ ದೈಹಿಕವಾಗಿ ನಿಂತ್ಕೊಳ್ಳಿ ಅಂತ. ಅದರಿಂದ ಧನಸು ರಾಶಿ ನಿಮಗೆ ನೋಡಿ, ಆ ಒಂದು ಕೇತು ಚಂದ್ರ ನಕ್ಷತ್ರಕ್ಕೆ ಬೇರೆ ಬಂದ್ಬಿಡ್ತಾನೆ. ಅದೊಂದೇ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ದಶಮ ಸ್ಥಾನ. ನಿಮ್ಮ ತಂದೆಯ ಆರೋಗ್ಯ, ತಂದೆಯ ಮನೆತನ, ತಂದೆಯ ಗೌರವ, ತಂದೆಯ ಕೆಲಸ, ತಂದೆಯ ವ್ಯವಹಾರಗಳು, ತಂದೆಯ ಆರೋಗ್ಯ, ತಂದೆಯ ಋಣಬಾಧೆ ನಿಮ್ಮ ಮೇಲೆ ಬಂದ್ಬೀಳ್ಬೋದು. ಮನೆಯವರ ಋಣಬಾಧೆ ನಿಮ್ಮ ಮೇಲೆ ಬಂದ್ಬೀಳ್ಬೋದು. ಆ ಋಣಬಾಧೆಗಳು ಹೆಚ್ಚತಕ್ಕಂಥದ್ದಾಗುತ್ತೆ. ಒಂದೊಂದು ಸಮಯ ಮಾರ್ಕೊಳ್ಳೋ ಪರಿಸ್ಥಿತಿ ಪರವಾಗಿಲ್ಲ, ಮಾರ್ಬಿಡಿ. ಬದುಕಿದ್ರೆ 100 ರಾಜ್ಯ ಗೆಲ್ಲಬಹುದು. ಹೌದು, ಬದುಕಿದ್ದರೆ, ಇದನ್ನ ಧರ್ಮರಾಯರೇ ಹೇಳ್ತಾರೆ. ನಾವು ಬದುಕಿದ್ರೆ ಅಲ್ವೇನೋ ರಾಜ್ಯ ಬಂದಾಳೋದು, ಬದುಕಿದ್ರೆ ಅಲ್ವಾ. ಅದರಿಂದ ಈಗ ಬದುಕಲಿಕ್ಕೆ ನಾವು ಮರೆಯಾಗಿ ಬದುಕೋಣ ಸ್ವಲ್ಪ ದಿನ. ಆ 1 ವರ್ಷ ಅಜ್ಞಾತವಾಸ ಅಂತ ಒಂದು ಧರ್ಮಶಕ್ತಿಗೆ ಬಿಡಲಿಲ್ಲ. ಇನ್ನು ನಮಗೂ ನಿಮಗೂ ಇನ್ನೆಲ್ಲಿ ಮಗು ಆ ಧರ್ಮಶಕ್ತಿಗೆ. ಬದುಕಿದ್ರೆ ಒಂದೊಂದು ಸಮಯ ತಲೆ ಮೇಲೆ ಬಟ್ಟೆ ಹಾಕೊಂಡು ಇರ್ಬೇಕಾಗುತ್ತೆ. ಆ ತರದ ಕೆಲವೊಂದು ದಿಢೀರ್ ನಿರ್ಧಾರಗಳು, ದೊಡ್ಡ ನಿರ್ಧಾರಗಳು, ದೊಡ್ಡ ದುಡುಕಿನ ವ್ಯವಹಾರಗಳು, ದೊಡ್ಡ ದುಡುಕಿನ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಮೇಯಿಂದ ಹೋಗ್ಬೇಡಿ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಫೈನಾನ್ಸು, ಗೊತ್ತಿಲ್ಲದ ಬಂಗಾರದ ವ್ಯವಹಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸ್ತ್ರೀಯರ ಜೊತೆ ಒಂದು ದೊಡ್ಡ ಪ್ರೊಡ್ಯೂಸರ್ ಮೇಲೆ ಅಪವಾದಗಳು ಬಂದಿದೆ. ಅದು ಯಾವಾಗ ವಿಸ್ಫೋಟ ಆಗುತ್ತೋ ಗೊತ್ತಿಲ್ಲ. ತುಂಬಾ ಮದುವೆಗಳು ನಿಂತೋಗುತ್ತೆ. ಗುರು ಬಂದು ಶುಕ್ರನ್ ಮನೆಯಲ್ಲಿದ್ದಾಗ ಮದುವೆಗಳು ನಿಂತೋಗುತ್ತೆ. ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಅಕ್ರಮ, ಅತಿಕ್ರಮ, ಇನ್ನೊಂದು ಅನ್ನತಕ್ಕಂಥ ಮಾತಿಗೆ ಬಂದು ಅಲ್ಲಿ ಬಂದು ಮದುವೆ ನಿಲ್ಸೋದು, ಅಲ್ಲೊಂದು ಅವಮಾನಗಳಾಗೋದು. ಈ ಹುಡುಗಿ ನಮ್ಮ ಹುಡುಗನನ್ನ ನಂಬಿಸಿ ಮೋಸ ಮಾಡಿದಾಳೆ, ಈಗ ನಿಮ್ ಹುಡುಗನ ಜೊತೆ ಮದುವೆ ಆಗ್ತದೆ, ಅದು ಯಾರೋ ಪುಣ್ಯಾದ್ಗಿತ್ತಿ ಅಂತಪ್ಪ. 4 ಮದುವೆ. ರಾಮಚಂದ್ರ ಗುರು ಶುಕ್ರನ್ ಮನೆಗೆ ಹೋದ್ರೆ ಹೀಗೆ, ಒಳ್ಳೆಯವರು ಕೆಟ್ಟವರಾಗ್ಬಿಡ್ತಾರೆ, ಕೆಟ್ಟವ್ರು ಇನ್ನಷ್ಟು ಕೆಟ್ಟವರಾಗ್ತಾರೆ. ಸಿಕ್ಕಿದು ಒಂದಣ್ಣೇನು, ಮರಾನೇ ತೋಚ್ಕೋ, ಮರಾನೇ ಕೊಚ್ಕೋ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಳಗಾಗತಕ್ಕಂಥದ್ದುಂಟು. ವೆರಿ ವೆರಿ ಕೇರ್ಫುಲ್. ಸಾಲ ಮಾಡಿದ್ದೀರಿ, ಆ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ಸಾಲ, ನೇರ ಹೇಳ್ಬೇಡಿ, ಲೆಟ್ ಅಸ್ ಮೀಟ್ ಇನ್ ಕೋರ್ಟ್, ಏನಾದ್ರೂ ಆಗ್ಲಿ. ಇದೇ ನ್ಯಾಯವೇ ದೇವರು. ನಾನು ಮೊನ್ನೆ ಕೂಡ 2 ಕೇಸ್ಗೆ ಹೋಗಿ ಬಂದೆ. ನ್ಯಾಯವೇ ದೇವರು ಅಷ್ಟೇ. ನ್ಯಾಯಾಧೀಶರ ಮುಂದ್ಗಡೆ ಕೈ ಮುಗಿದು ಹಿಂಗ್ ನಿಂತ್ಕೊಬಿಡೋಣ. ಇನ್ನೇನ್ ಮಾಡೋಕ್ಕಾಗುತ್ತೆ? ಇದಾವೆ ಕೆಲವೊಂದು ಕೇಸುಗಳು, ಒಳ್ಳೇದು ಕೆಟ್ಟದ್ದು. ಅವ್ರಿಗೆ ನಾವು ಕೆಟ್ಟದ್ದು, ನಮಗದು ಇಲ್ಲ ನಮಗ್ ಮೋಸ ಅಂತ ನ್ಯಾಯಾಲಯ ನಿರ್ಧಾರಿಸುತ್ತೆ. ಇಲ್ಲದಿದ್ರೆ ಎಲ್ಲಿಂದ ತಂದು ಕಟ್ಟೋದಪ್ಪ? ಆ ಪಾರ್ಟಿ ಬಡ್ಡಿ 5%, 10%, ಏನು ಅದು ಮನುಷ್ಯರು ತಿನ್ನೋ ಬಡ್ಡಿಯಾ? ಮನುಷ್ಯ ಮಾತ್ರ ಆಲೋಚನೆ, ಮೃಗಗಳು ಕೂಡ ಆತರ ಮಾಡೋದಿಲ್ಲ. ತಮಗ್ ಹೊಟ್ಟೆ ತುಂಬ್ತಂದ್ರೆ ಹೋಗ್ತಾ ಇರ್ತವೆ. ತಿನ್ಕೊಳ್ಳೋ ಹೋಗ್ರು ಅಂತ ನರಿಗೆ, ತೋಳಕ್ಕೆ ನೀವು ನಂಬಲ್ಲ, ಸಿಂಹ ಬೇಟೆ ಆಡುತ್ತೆ, ತಿನ್ನುತ್ತೆ, ಸೀದಾ ಎದ್ದೋಗ್ತಾ ಇರುತ್ತೆ, ತನ್ನ ಪರಿವಾರನ ಕರೆಯುತ್ತೆ, ಸ್ವಲ್ಪ ಉಳಿಸ್ಬಿಟ್ಟು ಹೋಗುತ್ತೆ. ಅಲ್ಲಿರೋ ತೋಳ, ಸೀಳು ನಾಯಿ, ನರಿಗಳು ಅವುಗಳು ಹಂಚ್ಕೊಂಡು ತಿನ್ಲಿ ಅಂತ. ಅಲ್ಲೊಂದು ಕಾಡಿನ ನ್ಯಾಯ ಇದೆ. ಕಾಡಿನಲ್ಲೂ ನ್ಯಾಯ ಇದೆ ಮಕ್ಕಳೇ, ಪ್ರಾಣಿಗಳಲ್ಲೂ ನ್ಯಾಯ ಇದೆ ಮಕ್ಕಳೇ, ಪಕ್ಷಿಗಳಲ್ಲೂ ನ್ಯಾಯ ಇದೆ ಮಕ್ಕಳೇ. ಮನುಷ್ಯನಿಗೆ ಧರ್ಮವೂ ಇಲ್ಲ, ನ್ಯಾಯವೂ ಇಲ್ಲ. ಆದ್ರೆ ನಮಗೆ ದೈವಿಚ್ಛೆ ಕಲಿಯುಗಕ್ಕೆ ಕೊಟ್ಟಿರತಕ್ಕಂಥ ಬಹುದೊಡ್ಡ ನಮ್ಮ ಧರ್ಮ ಅಂದರೇನೆ ನ್ಯಾಯಾಲಯ. ಅಲ್ಲೋಗಿ ಹುಡ್ಕೋಣ, ಅಲ್ಲೋಗೋಣ, ಹೋರಾಟ ಮಾಡೋಣ. ಒನ್ಸ್ ಎ ವಿಲನ್ ಇಸ್ ಅನ್ ಆಲ್ವೇಸ್ ಎ ವಿಲನ್. ಬಿಡೋದ್ ಬೇಡ. ನೋಡಿ, ಚಾಣಕ್ಯ ಹೇಳ್ತಾನೆ, ನಮಗೆ ಅವಮಾನ ಮಾಡಿದವನನ್ನ, ನಮಗೆ ಮೋಸ ಮಾಡಿದವನನ್ನ ಬಿಡಲೇಬಾರದು ಅಂತಾನೆ ಚಾಣಕ್ಯ. ಅವನನ್ನ ಬಡಿಬೇಕು. ಯಾವ ರೀತಿ? ಹೋಗ್ಬಿಟ್ಟು ಚುಚ್ಚೋದಲ್ಲ, ಇನ್ನೊಂದಲ್ಲ, ನ್ಯಾಯವಾಗಿ ಬಡಿಬೇಕು ಅವನನ್ನ. ಅಲ್ಲಿ ಕರ್ಕೊಂಡೋಗಿ ನಿಲ್ಸೋಣ. ಇದೇ ಕೋರ್ಟುಗಳಿದಾವೆ. ನಾವು ಗೆದ್ದಿದ್ದೇವೆ, ಸಮಾಧಾನವಾಗಿ ಹೇಳ್ತಿದ್ದೇನೆ. ಗುರು ಚೆನ್ನಾಗಿದೆ ಅಲ್ವಾ?
ಎಷ್ಟಾದರೂ ದಶಾಭುಕ್ತಿಗಳು ಒಂದು ಸಣ್ಣ ಬದಲಾವಣೆಗಳಾಗ್ತಿದೆ, ಆಗಿದೆ. ಅದು ಕೈಗೆ ಬರುವಷ್ಟರಲ್ಲಿ 1 ವರ್ಷ 2 ವರ್ಷ ಆಗಬಹುದು, ಬಟ್ ಇಟ್ ಇಸ್ ದೇರ್ 100%. ನನ್ನ ಮಾತು ಕೇಳಿ, ಗುರು 6ನೇ ಮನೇಲಿ ಇರೋದ್ರಿಂದ ಇನ್ನೊಂದು ಸಾಲ ಮಾಡ್ಕೊಳ್ಳೋದು, ಬ್ಯಾಂಕ್ ಅವ್ರ ಮನೆ ಹತ್ರ ಬಂದು ಬೆದರಿಸೋದು, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಇಲ್ಲ, ವಾಹನತನ ತಗೊಂಡ್ ಹೋಗಪ್ಪ, ನಿಮ್ಮನ್ನ ದಿಢೀರಂತ ಖಾಲಿ ಮಾಡಿ ಹೊರಗಡೆ ಹಾಕ್ಬಿಡ್ತೀವಿ. ಇಲ್ಲ, ನೀವು ಹೋಗ್ಬಿಟ್ಟು ಒಂದು 50,000 1 ಲಕ್ಷ ಕಂತು ಕಟ್ಟಿಬಿಟ್ಟು ಬ್ಯಾಂಕಲ್ಲಿ ನೀವು ಇದ್ ಮಾಡ್ಕೋಬಹುದು, ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಸ್ವಾಮಿ ಹಿಂಗ್ ಆಗ್ಬಿಟ್ಟಿದೆ, ನಾನು ಬೀದಿಲ್ ಬಿದ್ಬಿಡ್ತೀನಿ, ನನ್ನ ಮಕ್ಕಳು ಬೀದಿಲ್ ಬಿದ್ಬಿಡ್ತಾರೆ, ನಾನು ಎಲ್ಲೋಗ್ಲಿ ಸ್ವಾಮಿ, ನಂಗೆ ಸ್ವಲ್ಪ ಅವಕಾಶ ಕೊಡುತ್ತೆ. ನನ್ ಮಾತು ಕೇಳಿ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ, ನ್ಯಾಯದ ಶಕ್ತಿ ಗೊತ್ತಿಲ್ಲ. ನ್ಯಾಯವೇ ದೇವರು ಕಲಿಯುಗಕ್ಕೆ. ದಯಮಾಡಿ ಹೇಳ್ತಾನೆ, ಒಳ್ಳೊಳ್ಳೆ ವಕೀಲರಿದ್ದಾರೆ, ವಿಚಾರಿಸಿ ಮಾತಾಡಿ ತಿಳ್ಕೊಳ್ಳಿ. ಯಾಕಂದ್ರೆ ಗುರು 6ನೇ ಮನೆಗೆ ಹೋದಾಗ ಅಲ್ಲಿ ತಪ್ಪಾದ ವ್ಯಕ್ತಿಗಳು ಬಂದು ಸೇರ್ಕೋತಾರೆ, ಅವರು ಸುಲಿಗೆ ಮಾಡ್ತಾರೆ, ತಪ್ಪಾದ ಮಾರ್ಗದರ್ಶಕರು ಬರ್ತಾರೆ. ನಾನು ಸುಲಿಗೆ ಮಾಡಬಹುದು, ನಾನು ಕಿತ್ತು ತಿನ್ನಬಹುದು, ನಾನು ಮೋಸ ಮಾಡಿ ತಿನ್ಬಹುದು. ಖಂಡಿತ ಹೇಳ್ತಾನೆ, ನೀವು ನನ್ನನ್ನು ನಂಬಿದ್ರು ಕೂಡ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಭಸ್ಮಾಸುರ. ನಿಮಗೆ ಧನುಸು ರಾಶಿಗೆ ನಾನೇ ಭಸ್ಮ ಮಾಡ್ಬೋದು ನಿಮ್ ನೆತ್ತಿ ಮೇಲೆ ಇಟ್ಬಿಟ್ಟು. ಇಲ್ಲ, ಅಲ್ಲ, ಹಂಗ್ ಮಾಡಿದ್ರೆ, ಹಿಂಗ್ ಮಾಡಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ, ನಾನು ಖಂಡಿತ ಹೇಳಲ್ಲ ಅದಲ್ಲ. ಇದಿಲ್ಲ ಅಂದ್ರೆ ಇದಿಲ್ಲ. ಮೊನ್ನೆ ಒಬ್ರಿಗೆ ಹೇಳ್ದೆ, ನೋಡಮ್ಮ, ನಿನ್ನ ಮಗಳಿಗೆ ಮದುವೆ ಮಾಡಬೇಕೆಂದರೆ ಕಿವುಡನನ್ನ ಮದುವೆ ಮಾಡಬೇಕು, ಇಲ್ಲ ಕುರುಡನನ್ನ ಮದುವೆ ಮಾಡಬೇಕು, ಇಲ್ಲವೇ ಮೂಗನನ್ನ ಮದುವೆ ಮಾಡಬೇಕು, ಇಲ್ಲವೆಂದರೆ ಕಾಲಿನಲ್ಲಿ ಒಂದು ವಕ್ರತೆ, ಕೈಯಲ್ಲಿ ಒಂದು ವಕ್ರತೆ ಇರುವವನನ್ನ ಮದುವೆ ಮಾಡ್ಬೇಕು. ಫುಲ್ಲು ಗಾಬಿಲ್ ಕೂತ್ಕೋಬಿಟ್ರು. ಹಾಗೆ ಹೇಳ್ದೆ ಬಿಡಿಸಿ. ಏನ್ ಗುರುಗಳೇ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಅಯ್ಯೋ ಪೆದ್ದಮ್ಮಂದ್ರ, ನಿನ್ನ ಮಗಳು ಯಾರ ಮಾತೋ ಕೇಳ್ತಾಳೆ, ಅದಕ್ಕೆ ಅವ್ನ್ ಏನ್ ಕೇಳಿದ್ರು ಕೇಳಿಸ್ದವನ ಹಾಗೆ ನಾಟಕ ಮಾಡ್ಕೊಂಡಿರೋ ಮದುವೆ ಮಾಡ್ಬೇಕು. ಸೊ ಕಿವಿ ಕೇಳಿಸ್ತಿಲ್ಲ. ಬಿಡು, ನನ್ನ ಹೆಂಡತಿ ಏನೋ ಹೇಳ್ಕೊತಾಳೆ. ಅವೆಲ್ಲ ಹೇಳ್ದೆ, ಮಾತು ಬಾರದವನನ್ನ ಮದುವೆ ಮಾಡ್ಬೇಕು ಅಂತ ಹೇಳದಲ್ಲ. ಅವಳು ಏನ್ ಮಾತಾಡುದು, ತಿರುಗಿ ಮಾತನಾಡದವನನ್ನ ಮದುವೆ ಮಾಡ್ಬೇಕು. ನಮ್ಮ ಅಪ್ಪನಂತವನನ್ನು. ನಮ್ಮಮ್ಮ ಏನಯ್ಯ ನಿಂದು ಅಂದ್ರೆ ಅಪ್ಪಾಜಿ ಸುಮ್ಮನೆ ಆಗ್ಬಿಡೋರು. ಬಿಡೋ ನಿಮ್ಮಮ್ಮ ಹಾಗೆ ಅಂತ. ನಮ್ಮ ಅಪ್ಪಾಜಿ ಹಾಗೆ, ಅವ್ರ ಕೋಪ ನಮ್ಮೇಲೆ ಬಿಟ್ಬಿಡೋರು ಅಷ್ಟೇ, ಅಮ್ಮ ಇಲ್ದಿದ್ದಾಗ. ಪುಣ್ಯಾತ್ಮಪ್ಪ, ಪುಣ್ಯಾತ್ಮ. ಏನೂ ಗೊತ್ತಿಲ್ಲ, ಮೆತ್ತಗಾಗ್ಬಿಟ್ಟಿದೆ ಜೀವ, ನೋವಾಗುತ್ತೆ, ನೋವಿ ನಡುವೆ ಕುರುಗುತ್ತೆ. ಇರ್ಲಿ, ಏನು ಮಾತಾಡಬಾರದಂತಹ ಬಾಯಿಲ್ಲದವನನ್ನ ಮತ್ತೆ ಕಣ್ಣಿಲ್ದವನನ್ನ ಅಂದ್ರಿ ಅಲ್ಲ. ಅವಳು ಏನ್ ಮಾಡಿದ್ರು ನೋಡ್ದಿದ್ದಾಗ ಸುಮ್ನಿರೋವನನ್ನ ಬಿದ್ದು ಬಿದ್ದು ನಗ್ತಿದ್ದಾರೆ. ನಿಜಾನೇ ಗುರುಗಳೇ, ನಿಜಾನೇ ಗುರುಗಳೇ, ನೀವ್ ಹೇಳಿದ್ ಕರೆಕ್ಟ್ ಗುರುಗಳೇ. ಹೌದು, ಕೈಯಲ್ಲಿ ಬಲ ಇಲ್ದವನನ್ನ ಮದುವೆ ಮಾಡ್ಬೇಕು ಅಂದ್ರೆ ಅಲ್ಲ. ಅವನ್ ಏನ್ ಮಾಡಿದ್ರೆ ಅವ್ನ್ ಕೋಪಗೊಳ್ಳದೆ, ಕೈ ಎತ್ತದೆ, ಹೊಡಿಯದೆ, ಅವನ್ ಪಾಡಿಗೆ ಹಿಂಗೆ ಸುಮ್ನೆ ಕೈಯಲ್ಲಿ ಶಕ್ತಿ ಇಲ್ದಿದ್ದವನಾಗೆ, ಕಾಲಲ್ಲಿ ಶಕ್ತಿ ಇಲ್ದಿದ್ದವನಾಗೆ ಇರಬೇಕು. ಅಳಿಯ ಅಲ್ಲ ಮಗಳ ಗಂಡ ಅನ್ನೋನ್ ತರಬೇಕು. ಹಂಗಾದ್ರೆ ಸರಿ, ಹಂಗಾದ್ರೆ ತರ್ತೀವಿ ನೋಡಿ. ಅದೇ ನೋಡಿ, ಪರಿಹಾರಗಳು ಮಾಡುವಾಗ ಪರಿಪೂರ್ಣವಾಗಿ ಇದನ್ನ ತಿಳಿದುಕೊಳ್ಳದೆ ಇಲ್ಲ ನಮ್ ಸಮಾನನೇ ಬೇಕು, ಆಗಲ್ಲ ಮಕ್ಕಳೇ. ಇಲ್ಲ, ನಮ್ಮ ಸಮಾನಕ್ಕೆ ಪ್ರಕೃತಿಯ ಮಾತೆ ಕೊಡುವುದಿಲ್ಲ. ತಿಳ್ಕೊಂಡೇ ಮಾಡ್ಬೇಕು. ತುಂಬಾ ಜನ ಏನ್ ಮಾಡ್ತೀರಿ ಗೊತ್ತಾ, ಹೆಸರು ಬಲ ಬಂತು, ಸರಿ ನನ್ನ ಹತ್ರ ದುಡ್ಡಿದೆ, ಮನೆ ತಗೋಬಿಡೋಣ, ನನ್ನ ಹತ್ರ ಇದೆ ದುಡ್ಡು, ಲಂಚ ಕೊಟ್ಟು ಕೆಲಸ ಮಾಡ್ಕೊಬಿಡೋಣ, ನಮಗ ಆ ಬಲ ಇದೆಯಾ, ಅರ್ಹತೆ ಇದೆಯಾ? ಒಬ್ಬ ಪುಣ್ಯಾತ್ಮನ ಮನೆ ಬಂದಿದ್ರು ಮೈಸೂರಿಂದ. ಸರ್, ಲಿಕ್ಕರ್ ಶಾಪ್ ಮಾಡಿ ಸರ್, ನಿಮ್ಗೆ ಆಗುತ್ತೆ ಅಂದ್ರೆ. ಸರ್, ನಾನು ಬಾರ್ ಮಾಡೋ ಪ್ಲಾನ್ ಇದೆ ಸರ್. ಫುಡ್ ಕೋರ್ಟ್ ಮಾಡ್ತೀನಿ ಅಂದ್ರು. ಸಾಧ್ಯವೇ ಎಲ್ಲ ಮಾಡಬೇಡಿ ಸರ್. ಈಗ ಏನ್ ನೋಡುದು, ಬೇಕಾದ್ರೆ ಬಾಡಿಗೆ ಕೊಟ್ಬಿಡಿ ಸರ್, ಯಾರಾದ್ರೂ ಫುಡ್ ಕೋರ್ಟ್ ಇಟ್ಕೊಳ್ಳಿ. ಮಾಡ್ತೀನಿ ಸರ್. ಪೆಟ್ರೋಲ್ ಬಂಕ್ ಇಡಿ ಸರ್. ಸರ್, ಪೆಟ್ರೋಲ್ ಬಂಕ್ಗೆ ಪಕ್ಕದಲ್ಲೇ ಒಂದು ಮೇಲೆ ಹಿಂಗ್ ಕಟ್ಟಿಬಿಟ್ಟು ಅಲ್ಲಿ ಈ ಒಂದು ಲಿಕ್ಕರು, ಹಾಗೆ ಪಕ್ಕದಲ್ಲಿ ಒಂದು ಫುಡ್ ಕೋರ್ಟ್. ಸೂಪರ್. ಪೆಟ್ರೋಲ್ ಬಂಕು ಆಯ್ತು, ಇನ್ನೊಂದ್ ಕಡೆ ಫುಡ್ ಕೋರ್ಟು ಆಯ್ತು. ಫುಡ್ ಕೋರ್ಟ್ ಮಾತ್ರ ನೀವು ನಡೆಸಬೇಡಿ, ಚಂದ್ರದೋಷ ಇದೆ, ಜಾತಕದಲ್ಲಿ ಶುಕ್ರ ಕೇತು, ಧರ್ಮಪತ್ನಿಯೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಊಟ ಇಡುವಾಗ ರುಚಿಯಾದಂತ, ನಿಮಗ್ ಬೇಕಾದಂತ, ನಿಮಗಿಷ್ಟವಾದಂತ ಊಟ ಇಡ್ತಿಲ್ಲ, ಆಕೆ ಅರ್ಥ ಮಾಡ್ಕೊತಿಲ್ಲ, ಏನೋ ಮನೋರೋಗದಲ್ಲಿ ಕೊರಗ್ತಿರ್ತಾಳೆ. ಹೌದು ಗುರುಗಳೇ, ಹೀಗಿರ್ಬೇಕಾದ್ರೆ ನೀವು ನಾನ್ ಫುಡ್ ಕೋರ್ಟ್ ಇಟ್ಬಿಡ್ತಾನೆ. ಇಲ್ಲ, ಅದಕ್ಕೂ ಒಂದು ಅರ್ಹತೆ. ಅದಕ್ಕೆ ಹೇಳೋದು, ಜಾತಕಗಳ ಪರ ನಿಮ್ ಶಕ್ತಿ ತಿಳ್ಕೊಳ್ಳಿ. ದುಡ್ಡಿದೆ ಹಾಕ್ಬಿಟ್ಟಿದ್ದಾನೆ, ತಕರಾರು. ತುಂಬಾ ದೊಡ್ಡ ವಕೀಲರು
ಅವರ ಸ್ಥಾನಗತ್ತು ನನ್ ಮಾತಾಡೋಕ್ ಇಷ್ಟ ಅಲ್ಲ. ಒಂದು ಭೂಮಿದೊಂದು, ಒಂದು ವ್ಯವಹಾರದೊಂದು ಯಾವ ರೀತಿ ದೊಡ್ಡ ದೊಡ್ಡವರ ಸಮಸ್ಯೆಗಳನ್ನ ಗೋಲಿ ಹೊಡೆದಾಗೆ, ಲೈಕ್ ದಸ್ ಚಿಟಿಕೆ ಹೊಡೆದಾಗೆ ನಿವಾಳಿಸಿದಂತ ಮಹಾಪ್ರಣವ ಶಕ್ತಿ ಹೀಗೆ ಬಂದು ಧರ್ಮಪತ್ನಿ ಸಮೇತ ಕೂತಿದ್ದಾರೆ. ನಾನು ಹಾಗೇ ಕೂತು ಬಿಟ್ಟೆ. ಬರೆದಿದ್ದೇನೆ ಒಂದು ಎಕ್ಸಾಕ್ಟ್ ಗುರುಜಿ ಅಂತ. ನಾನು ಇದೆಲ್ಲ ನಂಬಲ್ಲ. ಬೆಳಿಗ್ಗೆ ಎದ್ರೆ ನನ್ನ ಧರ್ಮಪತ್ನಿ ಕೇಳೋದು, ಸರಿ ಏನೋ ಅದು ಆಕೆ ಹಾಕೊಂಡ್ ಕೇಳ್ತಾ ಇದ್ದು, ನನಗೂ ಯಾಕೋ ಈ 1 ತಿಂಗಳಿಂದ ಹೇಳಿತ್ತು ಬಂದಿದ್ದೇನೆ ಗುರು. ನಾ ಹೇಳಿದೆ ಚಾಲೆಂಜ್ ಮಾಡ್ತೀನಿ, ಇದೆಲ್ಲ ಮಾಡಿರೋರು ನೀವು ಯಾಕೆ ಇದಕ್ಕೆ ಹೋದ್ರಿ? ನಿಮ್ಮ ಶಕ್ತಿ ಇದು ಸಾರ್. ಅವ್ರು ನೋಡ್ಬೇಕು, ಅವ್ರೊಂದು ತುಂಬಾ ಅದ್ಭುತವಾದಂತ ಒಂದು ಗೈಡೆನ್ಸ್ ಮಾಡಿದ್ರು ಒಂದು ಕೇಸ್ ವಿಚಾರದಲ್ಲಿ. ಬಾ, ಗುರು ಅಂದ್ರೆ ಅದೇ ಮಹತ್ ಸಾಧಕ, ಮಹತ್ ಜಾತಕ. ನೋಡಿ ಆ ಪ್ರಣವ ಶಕ್ತಿ. ಹೇಳಿದೆ ನೀವ್ ಇದೇ ಮಾಡ್ಬೇಕಾಗಿದ್ದಿತ್ತು. ಇದ್ರಲ್ಲಿ ನೀವು ನೋಡಿದಷ್ಟು ಗತ್ತು, ತೂಕ, ಹೆಸರು ಏನಿಲ್ಲ ಸರ್. ಯಾರ ಜೊತೆ ಕೂತಿಲ್ಲ ಸರ್. ನೀವು ಒಂದು ಫೋನಲ್ಲಿ ಮಾಡಿಸ್ಬಲ್ರಿ ಸರ್. ಎಂತೆಂತ ಒಂದು ಅದ್ಭುತ ಚಾಕಚಕ್ಯತೆ, ಮಾತಿನ ಪ್ರಾವೀಣ್ಯತೆ, ನೀವೊಂದು ಅದ್ವಿತೀಯ. ಹೋಗಿ ಇದ್ಯಾವುದಕ್ಕೂ ಹೇಳ್ಕೊಂಡು ಗ್ರಹಚಾರ ಹಾಕರ್ ಸಿರ್ ಪೆ ಬೇಟಾ ತೋ ಸಿರ್ ಕೋ ನಿಕಾಲ್ ಕೆ ಲೇ ಜಾಯೇಗಾ ಅಂತ ಹೇಳ್ತಾರೆ ನಮ್ ಕಡೆ ದೊಡ್ಡವರು. ಏನೋ ಒಂದು. ಆದರೆ ಪರಿಹಾರ ಹೆಂಗೆ ಅಂತ ಹೇಳಿದ್ರೆ, ತಲೆ ಹೋಗೋದು ಕಾಲಲ್ಲಿ ಒಂದಷ್ಟು 2 ಬೆರಳು ತೆಗೆಸ್ಬೋದು. ಹೌದು, ನೋಡ್ಕೊಳ್ಳಿಲ್ಲ ಕಾಲೇ ಹೋಗ್ಬೋದು, ಇಲ್ಲ ಜೀವನೇ ಹೋಗ್ಬೋದು. ಹೌದು ಮಕ್ಳೇ, ಅದಕ್ಕೆ ವರ್ಷಕ್ಕೆ 1-2 ಬಾರಿ ದಶ ಭುಕ್ತಿ ನಿಮ್ಗ ಮನೆಯವರು, ಕುಟುಂಬದವರು, ಆತ್ಮೀಯರು ಇವ್ರದೆಲ್ಲ ಜಾತಕ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಒಂದು ಫೈಲು. ನಮ್ಮಂತ ಆಚಾರ್ಯರ ಮನೆಯಲ್ಲಿ ನಾವು ಮಾಡ್ಕೋತೇವೆ. ನೀವ್ ನೋಡಿ, ಇಲ್ಲಿ ನೋಡಿ, ನನ್ನ ಆತ್ಮೀಯರದ್ದು ಒಬ್ರದಿದೆ ಜಾತಕ, ಇನ್ನೊಬ್ರದ್ದು ಆತ್ಮೀಯರದ್ದು ಜಾತಕ ನೋಡ್ತಾ ಇರ್ತೇನೆ. ಅವರ ಬದಲಾವಣೆಗಳು ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ವಕೀಲರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಅಧಿಕಾರಿಗಳಿದ್ದಾರೆ. ಅವ್ರದೆಲ್ಲ ಫೈಲ್ ಮಾಡಿ ಇಟ್ಕೊಂಡು ನೋಡ್ತಾ ಇರ್ತೇನೆ. ಈ ತರ ಈ ಗ್ರಹ ಈ ತರ ಬದಲಾವಣೆ ಆಯ್ತು, ಇವ್ರ ಮೇಲೆ ಪ್ರಭಾವ ಏನಾಗಿದೆ, ಓಹೋ ಈ ತರದ್ ಬಂದಿದೆ, ಸರಿ ಅವರಾಗ ಕೇಳಿದಾಗ ಹೇಳ್ತೇನೆ. ಕೆಲವೊಂದ್ ಸಮಯ ಇರೋದಿಲ್ಲ, ಎಲ್ರಿಗೂ ನಾನು ಸಿಗೋದಿಲ್ಲ, ಇರ್ಲಿ. ಅದಕ್ಕೆ ನೀವೇನ್ ಮಾಡಿ, ನಿಮ್ಮ ಮನೆಯ ಕುಟುಂಬ ಸದಸ್ಯರ ಎಲ್ಲ ಜಾತಕ ರೆಡಿ ಮಾಡಿಸಿ ಒಂದು ಫೈಲ್ ಮಾಡ್ಕೊಳ್ಳಿ. ನಾವು ಮಾಡ್ತೇವೆ. ತಲೆಮಾರುಗಳ ಜಾತಕಗಳಿದ್ದಾವೆ, 5 ತಲೆಮಾರಿನ ಜಾತಕಗಳು ಇಟ್ಕೊಂಡಿದ್ದಾವೆ. ಅಜ್ಜ, ಮುತ್ತಜ್ಜ, ಕೋಲಜ್ಜ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜ, ಅಜ್ಜಿ, ಮಾವ, ನಮ್ಮದು, ನಮ್ಮ ಮಕ್ಕಳದ್ದು, ನಮ್ಮ ಮೊಮ್ಮಕ್ಕಳದ್ದು, ಈ ತರ ಇಟ್ಟಿರ್ತೇವೆ. ಇದೇ ಇತ್ತು, ಈ ಒಂದು ನೋಡು, ಈ ಒಂದು ವರಸೆಯಲ್ಲಿ ಇಲ್ಲೊಂದು ವಾಪಸ್ ಬಂದಿದೆ, ಈ ಕುಟುಂಬಕ್ಕೆ ಬರಬೇಕಾದ ಮಗು ಅಂತ ತಿಳ್ಕೊಳ್ಳೋದೇ ಇಲ್ಲ. ಹೋಗಿ ಗುರುಗಳೇ, ಜಾತಕ ವರ್ಷಕ್ಕೆ 2 ಬಾರಿ ಇಲ್ಲ 1 ಬಾರಿ ಆದ್ರೂ ಏನಾದ್ರೂ ಒಂದು ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ದೊಡ್ಡ ಜವಾಬ್ದಾರಿ, ಮುಖ್ಯವಾಗಿ 5 ಕೆಲಸಗಳು ಮಾಡುವಾಗ ನಾವೆಲ್ಲ ಸಾಮಾನ್ಯರು. ಒಂದು ವ್ಯವಹಾರ ನಿಮ್ ಶಕ್ತಿಗೆ ಮೀರಿದ್ದ, ತಟ್ಕೊಳ್ಳೋ ಶಕ್ತಿ ಇದೆ, 1-2-3 ವರ್ಷ ಎದ್ದು ಬರೋ ಶಕ್ತಿ ಇದೆ. ಅಕಸ್ಮಾತ್ ನಷ್ಟ ಆದ್ರೆ ಗೆದ್ರೆ ಬಿಡಿ, ಸೋಲಿಗೆ ಸಿದ್ಧರಿರ್ಬೇಕು. ವ್ಯವಹಾರ ಮಾಡುವಾಗ ಸಿದ್ಧರಿದ್ದೀರಾ? ನೀವು ಸೋಲಿಗೆ, ಅವಮಾನಕ್ಕೆ ಸಿದ್ಧರಿದ್ದೀರಾ? ಎಲೆಕ್ಷನ್ ನಿಲ್ತೀರಿ ಅಂದ್ರೆ ಸೋಲಕ್ಕೂ ರೆಡಿ ಇರ್ಬೇಕು, ಅವಮಾನಕ್ಕೂ ರೆಡಿ ಇರ್ಬೇಕು. ಅಧಿಕಾರ ಬಂದ್ಮೇಲೆ ಅಲ್ಲಿ ಅವಮಾನಕ್ಕೂ ರೆಡಿ ಇರ್ಬೇಕು. ಎಲ್ಲರನ್ನೂ ತೃಪ್ತಿ ಪಡಿಸೋಕ್ಕಾಗಲ್ಲ. 30,000 50,000 ನಷ್ಟ ಆಯ್ತು ಅಂದ್ರೆ ಆತ್ಮಹತ್ಯೆ ಮಟ್ಟದ ಯೋಚನೆ, ಮೇಲಿಂದ ಬಿಲ್ಡಿಂಗ್ ಇಂದ ದುಮ್ಕೋದು, ಒಂದು ಎಕ್ಸಾಮ್ ಫೇಲ್ ಆದ್ರೆ, ಒಂದು ಟೆಸ್ಟ್ ಫೇಲ್ ಆದ್ರೆ, ಈ ತರದ್ದು ಒಂದು ಪ್ರಭಾವಗಳನ್ನ ಇಟ್ಕೊಂಡಿದ್ದೀರಾ ನೀವು. 30 ಲಕ್ಷಕ್ಕೆ 3 ಕೋಟಿಗೆ ಏನೋ ಕಳ್ಕೊಬಿಟ್ಟೆ, ಎಂತದಿಲ್ಲ, ಏನೂ ಆಗೋಲ್ಲ. ಧರ್ಮರಾಯರಷ್ಟು ಕಳ್ಕೊಂಡಿದ್ರಿ, ದ್ರೌಪದಮ್ಮನಷ್ಟು ಕಳ್ಕೊಂಡಿದ್ರಿ, ರಾಮರಷ್ಟು ಕಳ್ಕೊಂಡಿದ್ರಿ, ಕರ್ಣನಷ್ಟು ಕಳ್ಕೊಂಡಿದ್ರಿ, ಕುಂತಿಯಷ್ಟು ಕಳ್ಕೊಂಡಿದ್ರಿ, ವಿದುರನಷ್ಟು ಕಳ್ಕೊಂಡಿದ್ದೀರಿ, ಭೀಷ್ಮರಷ್ಟು ಕಳ್ಕೊಂಡಿದ್ದೀರಿ. ಏನು ಮಾತು ಮಕ್ಕಳೇ? ಶಿಖಂಡಿ ಎಷ್ಟು ಕಳ್ಕೊಂಡಿದ್ರಿ. ನೋಡಿ, ಅವನು ಶಿಖಂಡಿ ತಟ್ಕೊಳಲ್ಲ ನೀವು. ಅದಕ್ಕೆ ಅಟ್ಲೀಸ್ಟ್ ಒಂದು ವ್ಯವಹಾರ ಮಾಡೋಕ್ ಮೊದಲು ನನಗೆ ಸೋಲು ಎದುರಿಸುವ ಶಕ್ತಿ ಇದೆಯಾ, ಗೆಲ್ಲಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೋತ್ರೆ ನಿಂತ್ಕೊಳ್ಳೋ ತಾಕತ್ತಿದೆಯಾ, ಅಟ್ಲೀಸ್ಟ್ ಕುತ್ಕೊಂಡು ನಡೆದಾಡೋ ತಾಕತ್ತಿದೆಯಾ, ಅದೊಂದು. ಇನ್ನು 2ನೇದು ಅತಿ ಮುಖ್ಯವಾಗಿ ಮದುವೆ. ನನಗೆ ಮದುವೆ ಸುಖವಿದೆಯಾ? ಒಳ್ಳೆ ಹುಡುಗಿ ತಂದ್ವೆ, ಒಳ್ಳೆ ಮನೆತನದಿಂದ ಬಂತು, ಅದಲ್ಲ. ನಿಮಗೆ ಒಳ್ಳೆ ಸುಖವಿದೆಯಾ? ಅದನ್ನ ನೋಡಿ. ಸುಮ್ಮನೆ ಹುಡುಗಿ ಮೇಲೆ, ಹುಡುಗನ ಮೇಲೆ ಹಾಕ್ಬೇಡಿ, ಮನೆತನದ ಮೇಲೆ ಹಾಕ್ಬೇಡಿ. ನಿಮಗಿಲ್ಲ ಅಂದ್ಮೇಲೆ ಇಲ್ಲ. ಅವ್ರು ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನ ಮದುವೆ ಮಾಡ್ಬಿಟ್ಟು ಕೋರ್ಟ್ಗೆ ಹೇಳ್ಕೊಂಡು ಹೋಗ್ಬೇಕು, ಅದು ಇದು ಅಲ್ಲ. ಡೋಂಟ್ ಬ್ಲೇಮ್ ದಟ್. ನಿಮಗೆ ಸುಖವಿಲ್ಲ, ಇದೆಯಾ? ಒಳ್ಳೆ ಸಂಗಾತಿ, ಸಾಮಾನ್ಯ ಮಗು ಬಂದ್ರು ನಿಮ್ಮನ್ನ ಅಂಬಾರಿ ಹತ್ತಿಸ್ತಕ್ಕಂಥದ್ರ ಅಷ್ಟು ಶಕ್ತಿ, ಚೈತನ್ಯ ಕೊಡ್ತಕ್ಕಂತ ಗಂಡ, ಆ ಹೆಂಡತಿ, ಆ ಅನುಬಂಧ, ಏನಿಲ್ಲ ಅಂದ್ರು, ಏನ್ ಕಳ್ಕೊಂಡಿದ್ರು,
ಹೆಂಡತಿಯನ್ನು ಯಾವತ್ತು ಇನ್ನೊಬ್ಬರ ಮುಂದುಗಡೆ, ಗಂಡನನ್ನು ಇನ್ನೊಬ್ಬರ ಮುಂದುಗಡೆ ಯಾವತ್ತು ಅಪಮಾನಿಸದ ಅಂತ ಒಂದು ಸಂಗಾತಿ ಇದಾನ ಇಲ್ವಾ, ಇದು ಅತಿ ಮುಖ್ಯ. ದೆನ್ ಮನೆ ಮಾಡುವಾಗ ನನಗೆ ಸ್ವಂತ ಮನೆ ಇದೆಯಾ, ಸ್ವಂತ ಜಾಗ ಇದೆಯಾ, ಕಟ್ಟು ಯೋಗ ಇದೆಯಾ, ಇಲ್ಲ ಬಾಡಿಗೆ ಮನೇಲಿ ಇದೆಯಾ, ಇಲ್ಲ ಲೀಸ್ ಮನೇಲಿ ಇದೆಯಾ, ಇಲ್ಲ ಒಂದು ಚಿಕ್ಕ ತೋಟದ ಮನೆ ತರ ಇದೆಯಾ, ಇಲ್ಲ ಯಾರೋ ಕಟ್ಟಿದ ಮನೆಯಲ್ಲಿ ನಾನು ವಾಸ ಮಾಡ್ಬೇಕಾ, ಇವುಗಳನ್ನ ನೋಡ್ತಕ್ಕಂಥದ್ದು 3 ಅತೀ ಮುಖ್ಯ. ದೆನ್ ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್. ಈ ಜನ್ಮದಲ್ಲಿ ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ ಅಯ್ಯಯ್ಯೋ ನಾವು ಕಳ್ಳರಾಗ್ಬಿಟ್ಟಿದ್ದೇವೆ. ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ ಇದೆಯಾ, ಅದೇನಾದ್ರೂ ಮಾಡ್ತಕ್ಕಂಥದ್ದು. ಆಮೇಲೆ ದೊಡ್ಡ ರಿಸ್ಕಿನ ಯಾವುದೋ ಒಂದು ವ್ಯವಹಾರ, ಟ್ರೇಡಿಂಗೋ ಇನ್ನೊಂದೇನೋ ಬರ್ತಿದೆ ಗೊತ್ತಿಲ್ಲದ್ದು, ಈ ತರದ್ದು. ಈ ಒಂದು 5 ಸಾಮಾನ್ಯದ ವಿಚಾರ, ವಿದ್ಯೆ, ಮಕ್ಕಳ ವಿದ್ಯಾಭ್ಯಾಸ ಅವ್ರಿಗೆ ಹಾಕೋಬೇಕಾದ್ರೆ ಅವ್ರಿಗೆ ಈ ಬಲ ಇದೆಯಾ ಅಂತ. ಮೊನ್ನೆ ಒಂದು ಮಗುನ್ ಕರ್ಕೊಂಡ್ ಬಂದಿದ್ದಾರೆ. ಇದು ಪೈಲ್ವಾನ್ ಜಾತಕನೇ, ಎಷ್ಟು ಮೆಡಲ್ ಹೊಡೆದಿದ್ಯಾ ಮಗು ಅಂದ್ರೆ ಲೆಕ್ಕ ಇಲ್ಲ ಗುರುಗಳೇ ಅಂತ. ಯಾವ್ದ್ರಲ್ಲ ಒಂದೇ ಟೇಕ್ವಾಂಡೋ ಅಂತ. ನಿನ್ ಮನೆ ಬಂಗಾರ ಆಗೋಗ ಹಾಕಿದ್ರಿ, ಒಂದು ಒಳ್ಳೆ ಕುಸ್ತಿಗಾದ್ರೂ ಹಾಕಿದ್ರ, ಬಾಕ್ಸಿಂಗ್ಗಾದ್ರೂ ಹಾಕಿದ್ರ, ಮುಷ್ಟಿ ಯುದ್ಧಕ್ಕಾದ್ರೂ ಹಾಕಿದ್ರ, ಕಬಡ್ಡಿಗಾದ್ರೂ ಹಾಕಿದ್ರ, ನ್ಯಾಷನಲ್ ಲೆವೆಲ್ ಪ್ಲೇಯರ್ ಇದು. ಹೋಗಿ ಟೇಕ್ವಾಂಡೋನಲ್ಲಿ ಯಾವ ಮೆಡಲ್ ತಗೊಂಡು ಏನ್ ಪ್ರಯೋಜನ? ದುಡ್ಡು ಇಲ್ಲ, ಹೆಸರು ಇಲ್ಲ, ಯಾರಿಗೂ ನಿನ್ನ ಹೆಸರೇ ಗೊತ್ತಿಲ್ಲ. ಹೌದು, ಬಾಲಾಡ್ಯ. ನಮ್ಮ ಮಗು ನೋಡ್ಬೇಕದು. ಈ ಕೆಳಗ್ ಬಿಸಾಕುತ್ತೆ. 30 ವರ್ಷದ ಕುಸ್ತಿ ಪಟ್ಟನ್ ಕೂಡ ಕೆಳಗಡೆ ಬಿಸಾಕುತ್ತೆ. 15 ವರ್ಷದ ನನ್ನ ಪಾಪು ಅದು. ಅಯ್ಯೋ ಸ್ವಾಮಿಗಳ, ಎಂತ ಕೆಲಸ ಮಾಡ್ಬಿಟ್ರು. ಉತ್ತರ ನಕ್ಷತ್ರ, ಈಗತ್ತು ಈ ತೂಕ, ಅರೆ ಈ ತರದಕ್ಕೆ ಚೇಂಜ್ ಮಾಡಿ, ಪ್ಯಾಟರ್ನ್ ಚೇಂಜ್ ಮಾಡಿ. ನೋಡಿ, ಅದನ್ನೇ ಹೇಳೋದು. ಸ್ಪೋರ್ಟ್ಸ್ ಲೈನ್ ಇದೆ, ಸ್ಪೋರ್ಟ್ಸ್ ಇಂಜಿನಿಯರಿಂಗ್ ಇದೆ. ನಾಳೆ ಅದ್ರಲ್ಲಿ ಉದ್ಯೋಗ ಇದೆಯಾ, ನಿಮ್ಮ ತಾಕತ್ ಅದನ್ನ ನಿಭಾಯಿಸೋದಿದೆಯಾ? ಸರ್ಕಾರದ ಜಾಬ್ ಇದೆ, ಅಲ್ಲೊಂದು ಅವಮಾನ ಬಿಟ್ಬಿಟ್ಟು ಬಂದ್ಬಿಡೋದು. ಹೌದು, ನಿಮ್ಮೇಲೆ ಏನೋ ಒಂದು ಬಂತು ಅಮಾನತ್ತು, ಮಾಡಿದ್ರೋ ಮಾಡಿಲ್ವೋ ಅದ್ ಬೇರೋ. ಅಯ್ಯೋ ಗುರುಗಳೇ, ನನ್ನ ಜೀವನ ಇದೇ ಮಾಡ್ತಿರೋದು ಮಕ್ಕಳೇ. ನಿಮ್ ಶಕ್ತಿ ಬಲಗಳನ್ನ ತಿಳ್ಕೊಳ್ಳೋದು ಇದಕ್ಕೆ. ಸಿ, ಯು ಆರ್ ಪ್ಲೇಯಿಂಗ್ ಕರೆಕ್ಟ್. ನೀವು ಆಡ್ತಿದ್ದೀರಿ, ಬಟ್ ಆಡ್ಬೇಕಾದ ಜಾಗ ಕರೆಕ್ಟ್ ಇದೆಯಾ, ಆಡ್ಬೇಕಾದ ವ್ಯಕ್ತಿ ಕರೆಕ್ಟ್ ಇದಾನಾ, ಆ ಗ್ರೌಂಡ್ ಕರೆಕ್ಟ್ ಇದೆಯಾ ಅಂತ ನೋಡಿ. ನಮ್ಮ ಮಗು ಟೇಕ್ವಾಂಡೋ ಆಡ್ತಿದೆ, ರೈಟ್, ಸರಿ. ಆದರೆ ಅದರಿಂದ ಏನ್ ಪ್ರಯೋಜನ? ಈಗ ನೋಡಿ, ತುಂಬಾ ಜನ ಬಾಡಿ ಬಿಲ್ಡಿಂಗ್ ಅಂತಾರೆ. ನಿಮ್ ದೇಹ ಚೆನ್ನಾಗಿದೆ, ಸರಿ, ಅದ್ರ ದುಡ್ಡು ಬಂತ? 3 ಅವರ್, 4 ಅವರ್, 5 ಅವರ್ ವರ್ಕೌಟ್ ಮಾಡ್ತಿದ್ದೀರಲ್ವಾ, ಆರೋಗ್ಯ ಫಿಟ್ನೆಸ್ ಡನ್. ಎಲ್ಲಿದೆ ದುಡ್ಡು? ಹೆಸರೆಲ್ಲಿದೆ? ಈಸ್ ಅ ನ್ಯಾಷನಲ್ ಪ್ಲೇಯರ್ ಅಂತ. ಒಂದು ಕಬಡ್ಡಿ ಅಂತೆ, ಒಂದು ಶಟಲ್ ಕಾಕ್ ಅಂತೆ, ಒಂದು ಬ್ಯಾಡ್ಮಿಂಟನ್ ಅಂತೆ, ಒಂದು ಕುಸ್ತಿ ಅಂತೆ, ಒಂದು ಬಾಕ್ಸಿಂಗ್ ಅಂತೆ, ಒಂದು ಧನುರಭ್ಯಾಸ ಅಂತೆ, ಶೂಟಿಂಗ್ ಅಂತ, ಎಷ್ಟೋ ಇದಾವೆ. ಅವಾರ್ಡ್ಗಳು ಇದಾವೆ, ಮೆಡಲ್ಸು ಇದಾವೆ, ದುಡ್ಡು ಇದೆ, ಗೌರವ ಇದೆ, ಅರ್ಜುನ ಅವಾರ್ಡ್ ಇದೆ, ದ್ರೋಣಾಚಾರ್ಯ ಅವಾರ್ಡ್ ಇದೆ. ಹೌದಲ್ವಾ ಮಕ್ಕಳೇ? ಇದನ್ನೇ ಹುಡುಕೋದು ಜಾತಕ, ಬಲ ಹುಡುಕೋದು ಅನ್ನೋದು ಇದು. ನಾನು ಗುರುಗಳೇ ಮಾಡ್ತಿದ್ದೀನಿ, ಅಮಾಯ್ ಅದನ್ನ ಕೇಳಿ. ಹೌದು, ಅವನ್ ಯಾರೋ, ನೀವು ನಂಬಲ್ಲ, ಲಿಕ್ಕರ್ ಎಕ್ಸ್ಪರ್ಟ್ ಆತ. 100 ವರ್ಷದವರೆಗೂ ಬದುಕಿದ, ನೆನ್ಪಿಟ್ಕೊಳ್ಳಿ. ಇವತ್ತು 30ನೇ ವಯಸ್ಸಿಗೆ ಕುಡಿದು ಲಿವರ್ ಡ್ಯಾಮೇಜ್ ಮಾಡ್ಕೋತಿದ್ದಾರೆ. ಹಿ ವಾಸ್ ಅನ್ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೇ ಒಂದು ಕಿಂಗ್ ಆತ. 96-98ನೇ ವಯಸ್ಸಿನವರೆಗೂ ಅದ್ಭುತವಾಗಿದ್ದ. ತಮಾಷೆ ಏನ್ ಗೊತ್ತಾ, ನೀವು ನಂಬೋಲ್ಲ, ಆತ ತಯಾರಿಸ್ತಿದ್ದಂತ ಲಿಕ್ಕರ್, ಆ ಒಂದು ವಿಸ್ಕಿ, ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಿಸ್ಕಿ ಅಂತ ಮಾತಾಡ್ತಾರೆ. ಹೆಸರೆಲ್ಲ ಹೇಳೋದ್ ಬೇಕಿಲ್ಲ. ಅವನು ಅದನ್ನ ಖುದ್ದು ಟೇಸ್ಟ್ ಮಾಡ್ತಿದ್ನಂತೆ. ಟೇಸ್ಟ್ ಮಾಡದೆ ಆ ಒಂದು ಬ್ರೀವರಿ ಇಷ್ಟು ದಿನ ಇಡಬೇಕು, ಈ ತರ ಫಿಲ್ಟರ್ ಮಾಡಬೇಕು, ಅದನ್ನ ಸಿಂಗಲ್ ಮಾಲ್ಟ್, ಡಬಲ್ ಮಾಲ್ಟ್, ಟ್ರಿಬಲ್ ಮಾಲ್ಟ್, 4 ಮಾಲ್ಟ್, ನಂಗೆ ಗೊತ್ತಿಲ್ಲ, ಹೇಳ್ತಿರ್ತಾರೆ. ಇದಾರೆ, ಸರ್ಕಲ್ ಇದೆ, ಹಿಂಗಂತೆ ಗುರುಗಳು, ಹಂಗಂತೆ ತಿಳ್ಕೋಬೇಕು. ಎಲ್ಲದರಲ್ಲೂ ಒಳ್ಳೇದಿದೆ ನೋಡಿ. ಆ ಅಜ್ಜಪ್ಪ ಸಾಯ್ಲೇ ಇಲ್ಲ, ಯಾವ ಕಾಯಿಲೆ ಬಂದನು ಸಾಯ್ಲಿಲ್ಲ, ನ್ಯಾಚುರಲ್ ಆಗಿ ಸತ್ತಿದ್ದಾನೆ. ದ ಬೆಸ್ಟ್ ಜೆಂಟಲ್ಮ್ಯಾನ್. ಹೌದು, ಆದರೆ ಇವತ್ತಿನ ಹುಡುಗರು ನೋಡಿ, ಎಲ್ಲೆಲ್ಲೂ ಈ ಪಬ್ಬು, ಕ್ಲಬ್ಬು, ಡ್ರಿಂಕ್ಸು, ಇವತ್ತು ಏನೇನೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇವತ್ತು MSA ಅಲ್ಲೂ ಸಿಗುತ್ತೆ, ಹೋಗಿ ಫಾರಿನ್ ಲಿಕ್ಕರ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಯಾವ ಹುಡುಗರು ಲಿವರ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಕುಡಿಬೇಕು, ಎಷ್ಟು ಕುಡಿಬಾರ್ದು, ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು, ಯಾರಾದ್ರೂ ಸರಿ, ಏನೋ ಇದನ್ನ ನೀವು ಮಾರ್ಕೆಟಿಂಗ್ ಮಾಡ್ತಿದ್ದೀರಿ, ಸರಿ, ಸರ್ಕಾರಕ್ಕೆ ಆದಾಯ ಬೇಕು, ಸರಿ, ಗುರು ಶುಕ್ರನ್ ಮನೆ ಅಲ್ವಾ, ಬರೆದಿಟ್ಕೊಳ್ಳಿ. ಈ ವರ್ಷದಲ್ಲಿ ಕ್ಯಾನ್ಸರ್ ಇಂದ
ಕುಡಿತದಿಂದ, ಲಿವರ್ ಇಂದ, ಕಿಡ್ನಿಯಿಂದ, ಹೌದು ಹಾರ್ಟ್ ಅಟ್ಯಾಕ್ ಇಂದ ಸಾಯೋರೇ ಜಾಸ್ತಿ, ನಶೆ ಪದಾರ್ಥಗಳಿಂದ ಸಾಯೋರು ಜಾಸ್ತಿ. ಇದನ್ನ ಗುರು ಶುಕ್ರನ್ ಮನೆ ಬರೆದಿಟ್ಕೊಳ್ಳಿ. ಮನುಷ್ಯ ಬದಲಾಗ್ತಾನೆ ನಶೆಗೆ. ಇವ್ರು ಇನ್ನಷ್ಟು ಪ್ರೋತ್ಸಾಹ ಕೊಡ್ತಿದ್ರೆ ಜಾಸ್ತಿ ಮಾರಿ ಅಂತ. ಅವ್ನು ಏನ್ ಮಾಡ್ತಾನೆ, ಕುಡ್ದು ಇನ್ನಷ್ಟು ಹಾಳು ಮಾಡ್ಕೊ. ಎಲ್ಲದರಲ್ಲೂ ಇವತ್ತು ಆಲ್ಕೋಹಾಲ್ ಇದೆ ಅಂತೆ. ಆಲ್ಕೋಹಾಲ್ ಕುಡಿದ್ರೇನೆ ಆಲ್ಕೋಹಾಲ್ ಅಲ್ಲ, ಲಿವರ್ ಸೋರಿಯಸಿಸ್ ಅನ್ನೋ ಒಂದು ಕಾಯಿಲೆಗೆ ಒಂದು 50% ನಾವು ತಿಂತಿರೋ ಊಟ, ಉಪಚಾರ, ಮದ್ದು, ಮಾತ್ರೆಗಳಿಂದಲೂ ಕೂಡ ಲಿವರ್ ಹೋಗ್ತಿದೆ ಅಂತ ಮಾತು. ಯೋಚನೆ ಮಾಡಿ ನೋಡಿ. ಡಯಾಬಿಟಿಸ್ ಪೇಷಂಟ್ಸ್ ನ ಕೇಳಿ, ನೀವು ಯಾವ ಜ್ಯೂಸ್ ಕುಡಿದ್ರು, ಯಾವ ನೋನಿ ಜ್ಯೂಸ್ ಕುಡಿದ್ರು, ಏನ್ ಕುಡಿದ್ರು ನಿಮ್ ಕೆರೆತ ಕಡಿಮೆ ಆಗಿದೆಯಾ? ಅಲ್ಲೆಲ್ಲೋ ಲಿವರು ಡ್ಯಾಮೇಜ್ ಆಗ್ತಿದೆ, ಪ್ಯಾಂಕ್ರಿಯಾಸು ಕರಳುಗಳು ಡ್ಯಾಮೇಜ್ ಆಗ್ತಿದೆ ನೀವು ಕುಡಿತಿರೋದು. ಅತಿ ಮುಖ್ಯವಾಗಿ ನೋನಿ ಜ್ಯೂಸ್ ಕುಡಿದ್ರೆ ಕರಳಿನ ಸಮಸ್ಯೆಗಳಿದಾವೆ. ಬಿಗ್ಗೆಸ್ಟ್ ಅಮೆರಿಕದಲ್ಲಿ ಇಟ್ ಈಸ್ ಬಿನ್, ಅದನ್ನ ಮೆಡಿಕಲ್ ಯೂಸ್ ಅಂತ ಯಾರು ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಂಬ್ತೀರಾ? ಇಟ್ ಇಸ್ ದೇರ್. ಒಂದು ತೈವಾನ್ ಕಂಪ್ನಿ ಮೇಲೆ ಎಷ್ಟೋ ಕೋಟಿಗಟ್ಟಲೆ ಆ ಒಂದು ಪೆನಾಲ್ಟಿ ಹಾಕಿದೆ US FDA. ನೆನ್ಪಿಟ್ಕೊಳ್ಳಿ. ಗೊತ್ತಿಲ್ಲ ಏನ್ ತಿನ್ಬೇಕು, ಯಾವ್ದು ತಿನ್ಬೇಕು, ಏನೇನೋ ಇವತ್ತು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಇನ್ನೊಂದು ಅಂತಕ್ಕಂಥದ್ದು. ಆ ಒಂದು ಹಿತ ಮಿತ ಅನ್ನೋದು ಗೊತ್ತಿಲ್ಲ. ಗುರು 6ನೇ ಮನೆಗೆ ಬಂದಾಗ ಹಿತ ಜಾರುತ್ತೆ, ಮಿತ ಜಾರುತ್ತೆ, ಮಾತು ಜಾರುತ್ತೆ, ಆಲೋಚನೆ ಜಾರುತ್ತೆ. ವೆರಿ ಕೇರ್ಫುಲ್. ಒಂದು ಉಸಿರಾಡಿಸೋದೇನಂದ್ರೆ, ಮಹಾಪುಣ್ಯಾತ್ಮ ಶನಿ ಒಂದು ಗುರು ಸಾರದಲ್ಲಿ ನಿಮ್ ಪಂಚಮ ಸ್ಥಾನ ನೋಡ್ತಾನೆ. ಅದರಿಂದ ಹೇಗೂ ಕಷ್ಟಪಟ್ಟು ನಿಮ್ ಗೌರವ ಉಳಿಸ್ಕೋತೀರಿ. ಭಾಗ್ಯಸ್ಥಾನ ನೋಡ್ತಾನೆ. ಇನ್ನೇನು ದಿಕ್ಕೇ ಇಲ್ಲ ಅಂದಾಗ, ನಿಮಗೆ ಜೈಲ್ ಪಕ್ಕ ಅನ್ನೋವಾಗ ಒಂದ್ ರೀತಿ ಜಾಮೀನ್ ಕೊಟ್ಟ ಹಾಗೆ. ಇರ್ಲಿ, ಒಂದ್ 6 ತಿಂಗಳು ನೋಡೋಣ, ಆಮೇಲೆ ಮಾತಾಡೋಣ, ಕೇಸ್ ಪೋಸ್ಟ್ಪೋನ್ ಆದ ಹಾಗೆ. ಪೇಷಂಟ್ ನಾಟ್ ಡೆಡ್, ICU ನಲ್ಲಿ ಇದ್ದಾನೆ, ಉಸಿರಾಡ್ತಿದ್ದಾನೆ. ಆ ರೀತಿ ಒಂದು ಟ್ರೀಟ್ಮೆಂಟ್ ಮೂಲಕ. ಅದರಿಂದ ಗೊತ್ತಿಲ್ಲದ ವ್ಯವಹಾರ, ತೀರಾ ಕುಡುಕು ವೃತ್ತಿ ಇದ್ರೆ, ತೀರಾ ಸ್ತ್ರೀ ಲೋಲರು ಪುರುಷ ಲೋಲರ್ ಆಗಿ ಬಿಟ್ಟಿದ್ರೆ, ಮನೆ ಊಟ ಬಿಟ್ಟು ಪಕ್ಕದ ಮನೆ ಊಟ, ಕಾಂಪೌಂಡ್ ಆರೋ ಊಟ, ಈ ತರದೊಂದು ಭಾವಕ್ಕೆ ಒಳಗಾಗಿ ತೀರಾ ಮನುಷ್ಯನ್ಗೆ ಏನ್ ಗೊತ್ತಾ, ಯಾವಾಗ್ಲೂ ದೇವ್ರ ದರ್ಶನ ಮಾಡ್ಬೇಕು. ಸಿಕ್ಕಾಗ ಒಂದ್ ಪ್ರಸಾದ, ಆ ಪ್ರಸಾದ ಕೂಡ ನೆನ್ಪಿಟ್ಕೊಳ್ಳಿ. ಮೂರ್ಖರ ಬೆಳ್ಳಂಬೆಳಿಗ್ಗೆ ಆ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ, ನಮಗೆ ನಿಮಗೆ ಅಲ್ಲ, ಇಲ್ಲದವರಿಗೆ. ಅದು ಇಲ್ಲದವರಿಗೆ ದಿನಕ್ಕೊಂದೊತ್ತು ಪ್ರಸಾದ ಕೊಡ್ತಿದ್ದಾನಂದ್ರೆ ಅದ್ರಲ್ಲೊಂದು ತುಪ್ಪ, ಎಳ್ಳೆಣ್ಣೆ, ಇನ್ನೊಂದಷ್ಟು ಜೀರಿಗೆ, ಇನ್ನೊಂದಷ್ಟು ಕಡಲೆಬೇಳೆ, ಹೆಸರು ಬೇಳೆ, ಒಳ್ಳೆ ಹದವಾಗಿ ಬೇಯಿಸಿದಂತ ಅಕ್ಕಿ, ಇದೆಲ್ಲ ಶುದ್ಧ ಹಸುವಿನ ತುಪ್ಪ ಎಲ್ಲ ಹಾಕಿ ಅದ್ಭುತವಾದಂತ ಪುಳಿಯೋಗರೆಯೋ ಪೊಂಗಲ್ಲೋ ಈ ತರದ್ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯ ಬಡವನಿಗೆ ಪ್ರಸಾದ. ಅದು ಇರೋನು ಹೋಗ್ಬಿಟ್ಟು ಬಾಚ್ಕೊಂಡ್ ಬಂದ್ ತಿನ್ನೋದು ತಟ್ಟೆ. ಇಲ್ಲದಿರುವವನಿಗೆ ಅದು ಒಂದೊತ್ತಾದ್ರೂ ತಿಂದು ಇಡೀ ದಿನದ ಶಕ್ತಿ ಅವನಿಗೆ ಇರ್ಬೇಕು ಅಂತ. ದೇವ್ರ ಪ್ರಸಾದವನ್ನೇ ಕೊಳ್ಳೆ ಹೊಡೆಯೋರಿಗೆ ನಮ್ ದೇಹ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ ನೋಡಿ. ಬೆಳ್ಳಂಬೆಳಿಗ್ಗೆ ದೇವಸ್ಥಾನದಲ್ಲಿ ಪ್ರಸಾದ, ಇಷ್ಟಪ್ಪ ಲಾಡು ತಂದ್ಬಿಟ್ಟಿದ್ದೀವಿ ನಾನು. ತಂದ್ರೆ ಅದು ಇಲ್ಲದಿರೋನ್ ಕೊಡ್ಬೇಕಾಗಿರೋದು. ಅದಕ್ಕೆ ಆ ತುಪ್ಪ ಹಾಕಿ ಮಾಡೋದು. ಗೋಡಂಬಿ, ದ್ರಾಕ್ಷಿ, ಒಣದ್ರಾಕ್ಷಿ, ಬಾದಾಮಿ. ಸುಮ್ಮನೆ ಅನ್ಕೋಬೇಡಿ, ಲಾಡು, ತಿರುಪತಿ ಲಾಡು ಸುಮ್ಮನೆ ಅಲ್ಲ, ಸ್ವಾಮಿಯ ಪ್ರಸಾದ ಸುಮ್ಮನೆ ಅಲ್ಲ ಅಲ್ಲಿ ಮಾಡೋದು. ಇಲ್ಲದಿರುವವನಿಗೆ ಅವನಿಗೆ ಶಕ್ತಿ ತುಂಬಿಸ್ಲಿಕ್ಕೆ ಈ ತರದೊಂದು ಆಲೋಚನೆಯಿಂದ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಚೆನ್ನಾಗಿರೋರೆ ಹೋಗಿ ಬಾಚ್ಕೊಂಡ್ ಬಂದು ಇಷ್ಟಿಷ್ಟು ಲಾಡುಗಳು, 100 ಲಾಡು ತಂದೆ, 200 ಲಾಡು ತಂದೆ ಅನ್ನತಕ್ಕಂಥದ್ದು. ಇನ್ನೇನ್ ಬರುತ್ತೆ? ಎಲ್ಲ ಹೋಗುತ್ತೆ. ಕಿಡ್ನಿನೂ ಹೋಗುತ್ತೆ, ಹಾರ್ಟು ಹೋಗುತ್ತೆ. ಈ ಒಂದು ಗುರುಭಾವ, ಅನಾರೋಗ್ಯ ಪೀಡನೆಗಳು ಜಾಸ್ತಿ ಆಗ್ತವೆ. ವೆರಿ ಕೇರ್ಫುಲ್. ಅನಾರೋಗ್ಯ ಚಿಂತನೆಗಳು, ಅನಾರೋಗ್ಯ ವ್ಯವಹಾರಗಳು, ಅನೈತಿಕ ವ್ಯವಹಾರಗಳು. ಶುಕ್ರನ್ ಮನೆಯಲ್ಲಿ ಗುರು ಕೂತಾಗ ಎತ್ಕೊಳ್ಳೋ ಮನಸ್ಸು ಮದವೇರಿದ ಸಲಗ ಆಗ್ಬಿಡ್ತಾನೆ. ಹುಷಾರ್. ಎದುರುಗಡೆ ಗಂಡ ಮಾತಾಡೋದು, ಹೆಂಡತಿ ಮಾತಾಡೋದು, ಮನೆಯವ್ರು ಮಾತಾಡೋದು, ಹಿತ ಅನ್ನೋದೇ ಇಲ್ಲ. ಅವ್ರು ಮಾತಾಡೋದಲ್ಲ, ಏನೋ ಹೆಂಗ್ ಮಾತಾಡ್ತಾನೆ ನಮ್ಮ ಅಣ್ಣ. ಕೊಟ್ಟು ಕೆಟ್ಟವರಾಗ್ತೀರಿ, ಕೊಡದಿದ್ರೆ ಇನ್ನೂ ಕೆಟ್ಟವರಾಗ್ತೀರಿ. ಇದೆಲ್ಲವನ್ನು ನೋಡ್ತಕ್ಕಂಥದ್ದುಂಟು. ಶನಿ ಗುರುಸಾರದಿಂದ ನೋಡೋದ್ರಿಂದ ಸ್ವಲ್ಪ ಚೇತರಿಸ್ಕೊತೀರಿ. ಪರಿಹಾರವೇನು? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು 6ನೇ ಮನೆಗೆ ಹೋದಾಗ ಸೂರ್ಯ ಶಿವನನ್ನು ಇಟ್ಕೋಬೇಕು, ಚಂದ್ರ ಪಾರ್ವತಿಯನ್ನು ಇಟ್ಕೋಬೇಕು. ಆದರೆ ಕೇತು ಚಂದ್ರನ್ ಸಾರ ಅಲ್ಲಿ ಎಡವಟ್ಟಲಿದೆ. ಇನ್ನು ಆಪೋಸಿಟ್ ಇವರು ಬುಧ ಶುಕ್ರನ್ ಹಿಡ್ಕೊಳ್ಳೋದು, ಶನಿ ಹಿಡ್ಕೊಳ್ಳೋದು ಪ್ರಯೋಜನ ಇಲ್ಲ. ಸುಬ್ರಹ್ಮಣ್ಯರನ್ನ ಇಟ್ಕೋಬೇಕು, ಗಣಪತಿಯನ್ನ ಹಿಡ್ಕೋಬೇಕು. ಗುರುವೇ ಕೆಟ್ಟಿದ್ದಾನೆ, ಅವರಿಬ್ರೆ. ಶಿವ ಕೆಟ್ಟು ಕೂತಿದ್ದಾನೆ, ಪಕ್ಕದಲ್ಲಿ ಮಕ್ಕಳಿದಾರಲ್ವಾ. ಶಕ್ತಿ ಹಾಗೂ ಬುದ್ಧಿ, ಸಿದ್ಧಿ ಬುದ್ಧಿಯ ಗಣಪತಿ. ಸೊ ಸಿದ್ಧಿ ವಿನಾಯಕ ದೇವಸ್ಥಾನ, ಪಂಚಮುಖಿ ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಈ ತರದ್ದು ಹತ್ತಿರದಲ್ಲಿದ್ದರೆ ನರಸಿಂಹರ ಆಲಯ, ಅಲ್ಲಿ ಹೋಗ್ಬಿಟ್ಟು ಒಂದು ಪುಟ್ಟದಾಗಿ ಬೆಲ್ಲದ ದೀಪ ಹಚ್ತಾ ಇರಿ. ಮನೇಲಿ ಏನ್ ಮಾಡಿ ಅಂದ್ರೆ, ಗುರು 6ನೇ ಮನೆ ಅಂದ್ರೆ ತಿನ್ನೋ ಊಟವೂ ವಿಷವಾಗ್ಬಿಡುತ್ತೆ. ತಿನ್ನೋಕ್ಕಾಗಲ್ಲ, ತಿನ್ನೋವಾಗ್ಲೇ ಸಾಲ್ಗಾರನ್ ಫೋನ್, ಸಾಲ್ಗಾರನ್ ಮಾತು, ಒಂಥರ ಅವಮಾನದ ಮಾತು, ಅಪವಾದದ ಮಾತು. ಅದರಿಂದ ಮಾಡುತ್ತಿರುವ ಆ ಒಂದು ಅಡಿಗೆ ಮನೆಯಲ್ಲಿ ಅಕ್ಕಿ ಪಾತ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಎಲ್ಲ ಹಿಟ್ಟಾದ್ರೂ ಇಟ್ಟಿರ್ತಾರೆ. ಅದರಲ್ಲಿ ಒಂದು ಗಣ ದಿಗ್ಬಂಧ, ಆ ಸಿದ್ಧಿ ಅಂತಂದೇಳಿ, ಆ ಶಕ್ತಿ. ಯಾಕಂದ್ರೆ ಅಪ್ಪ ಹತ್ರ ಡೈರೆಕ್ಟ್ ಹೋದ್ರೆ ಒದ್ದು ಬಿಡ್ತಾನೆ, ಹಾಕಿ ಚುಚ್ಚೆ ಬಿಡ್ತಾನೆ. ಗುರು ಶಾಪವೇ, ಗುರುವೇ ಅಲೆಮಾರಿಯಾಗಿ ನಿಂತು ಬಿಟ್ಟಿದ್ದಾನೆ ಈಗ. ಸೊ ನಮ್ಮ ಪಕ್ಕದಲ್ಲಿ ದಾರಿ ತೋರಿಸುವ ಗುರುವೇ ಇಲ್ಲ ಅಂದ್ರೆ ಮುಗಿತು ಎಲ್ಲ ಅನ್ನತಕ್ಕಂಥದ್ದು. ಅದರಿಂದ ಈಗ ಶಿಷ್ಯನ ಹತ್ರ ಓಡೋಗ್ಬೇಕು. ನೀವು 10,000 ಕೊಟ್ಟರು ಆಗೋದ ಕೆಲಸ ಒಂದು 100 ರೂಪಾಯಿ ನೋಡಿಪ್ಪ, ಏನೋ ಒಂದು ಮಾಡಪ್ಪ ಪ್ಲೀಸ್ ಪಾ, ನಿಂಗೊಂದು ಟೀ ಕೊಡಿಸ್ತೀನಿ, ಕಾಫಿ ಕೊಡಿಸ್ತೀನಿ. ಒಂದು P1 ಇರ್ತಾರಲ್ವಾ, ಅವ್ರಿಗೆ ಹೋಗಿ ಹೇಳಿದ್ರೆ ನೀಟಾಗಿ ಫೈಲ್ಗಳಲ್ಲಿ ಸೆಂಟ್ರಲ್ ಸೇರಿಸಿ ಒಂದು ಸಿಗ್ನೇಚರ್ ತಗೋಬರ್ತಾರೆ. ಆ ರೀತಿ ಆಗತಕ್ಕಂಥದ್ದಾಗುತ್ತದೆ. ಅದರಿಂದ ಒಂದು ಗಣದಿಗ್ ಬಂದ ತಂದು ಅದರಲ್ಲಿ ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ ಇಟ್ಟುಬಿಡಿ. ಪ್ರತಿ ಸಂಕಷ್ಟಿ, ತಿಂಗಳಿಗೆ 2 ಸಂಕಷ್ಟಿ ಬರುತ್ತಲ್ವಾ, ಏನ್ ಮಾಡಿ ಆ ಕೊಬ್ಬರಿ ಬೆಲ್ಲ ತೆಗೆದು ಒಂದು 2 ಸೇರ್ 3 ಸೇರ್ ಅಕ್ಕಿ ತೆಗಿರಿ, ನಿಮ್ ಶಕ್ತಿ ಅನುಸಾರ ಆಗುತ್ತಾ. ಒಂದು 3 kg ಅಕ್ಕಿ, ಒಂದು ಪೂರ್ಣ ತೆಂಗಿನಕಾಯಿ ಅದನ್ನಿಡಿ, ಒಂದು ಶಲ್ಯ ಇಡಿ. ಆಮೇಲೆ ಆಯ್ತು ಅಂದ್ರೆ ಒಂದು 100 ಗ್ರಾಮ್ ತುಪ್ಪ, ಹಸುವಿನ ತುಪ್ಪ, ಅದನ್ನ ಇಡತಕ್ಕಂಥದ್ದು ಮಾಡಿ. ಒಂದು ಪುಟ್ಟ ಕೈ ಟವಲ್, ಹ್ಯಾಂಡ್ ಟವಲ್, ಒಂದಿಷ್ಟು ಟವಲ್ ಸಿಗ್ತವೆ ಈಗೆಲ್ಲ, ಒಂದು 30-40 ರೂಪಾಯಿಗೆಲ್ಲ, ಅದನ್ನಿಡಿ. ತಗೊಂಡು ಗಣಪತಿ ಆಲಯಕ್ಕೆ ಹೋಗಿ ಅರ್ಚನೆ ಮಾಡಿಸಿ, ಅರ್ಚಕರಿಗೆ 2 ಎಲೆ 2 ಅಡಿಕೆ 2 ಹಣ್ಣು ಸೇರಿಸಿ 16 ರೂಪಾಯಿ ಇಟ್ಟು ಅಷ್ಟು ಒಂದು ಬುಟ್ಟಿಯಲ್ಲಿಟ್ಟು ಕೊಡ್ತಾ ಬನ್ನಿ. ಪ್ರತಿ ಸಂಕಷ್ಟಿ ಆಗಬೇಕು. ಪ್ರತಿ ಪುನರ್ವಸು ನಕ್ಷತ್ರದ ದಿನ ರಾಮರ ಆಲಯಕ್ಕೆ ಹೋಗ್ಲೇಬೇಕು. ಒಂದ ಪುನರ್ವಸು, ಇಲ್ಲ ವಿಶಾಖ, ಪೂರ್ವಭಾದ್ರ. ಪೂರ್ವಭಾದ್ರ ವಿಶಾಖ ಮಿಸ್ ಆದ್ರೂ ಚಿಂತಿಲ್ಲ, ಪುನರ್ವಸು ನಕ್ಷತ್ರದ ದಿನ ಹೋಗಿ ರಾಮರ ಆಲಯದಲ್ಲಿ ಒಂದು ಅರ್ಚನೆ, ಇಡೀ ಮನೆಯವರ ಹೆಸರಿನಲ್ಲಿ ಒಂದು ಸಣ್ಣ ಅರ್ಚನೆ ಕೋರಿಕೆ ಮಾಡಿಕೊಂಡು ಆ ಗೋತ್ರ ಹೇಳಿ ಸಾಕು, ನಡೆಯುತ್ತೆ. ನಿಮ್ಮ ತಂದೆ ತಾಯಿ ಹಿರಿಯರ ಹೆಸರು ಹೇಳ್ಬಿಡಿ ಸಾಕು. ಕೆಲವು ನೋಡ್ಬೇಕು 40-50 ಜನದ ಹಿಸ್ಟ್ರಿ ಹೇಳ್ಕೊಂಡು ಕೂತ್ಕೋತಾರೆ. ಗುರುಗಳೇ ಈ ಹೆಸರು, ಈ ರಾಶಿ, ಈ ನಕ್ಷತ್ರ ಮುಗಿದೋಯ್ತು, ಸುಸ್ತಾಗ್ಬಿಡ್ತಾರೆ ಅವ್ರ ಆಚಾರ್ಯರು, ಪುರೋಹಿತರು. ಅದನ್ನ ಮಾಡಿ ಅಲ್ಲೊಂದು ಬೊಗಸೆ ಕಡಲೆಕಾಳು, ಬೊಗಸೆ ಬೆಲ್ಲ, ಬೊಗಸೆ ಹಣ್ಣು ಇಷ್ಟು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ. ಇನ್ನಿವತ್ತು ಅನುರಾಧ ನಕ್ಷತ್ರ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ರಾಹು ಸಾರದಲ್ಲಿದ್ದು, ರಾಹು ಬುಧನ ಸಾರದಲ್ಲಿದ್ದು, ಬುಧ ಕೇತು ಸಾರದಲ್ಲಿದ್ದು, ಕೇತು ಕುಜನ್ ಸಾರದಲ್ಲಿದ್ದು, ಕುಜ ಆ ಒಂದು ಕೇತು ಸಾರದಲ್ಲಿ ಇರ್ತಕ್ಕಂಥದ್ದು. ಒಂಥರ ಎಲ್ಲ ಸೇರ್ಕೊಂಡು ಒಂದು ಟ್ರಾನ್ಸಿಷನ್ ಅಲ್ಲಿ ನಡೀತಿರ್ತಕ್ಕಂಥ ಒಂದು ಭಾವ ಇರ್ಲಿ. ಮೇಷರಾಶಿ, ಸ್ವಲ್ಪ ಜಾಗ್ರತೆ, ಒಂದ್ ಸ್ವಲ್ಪ ಆರೋಗ್ಯ, ಓಡಾಟ, ಸುತ್ತಾಟ, ದಿಢೀರ್ ಅಸ್ವಸ್ಥತ, ದಿಢೀರ್ ಮನಸ್ಸಿಗೆ ನೋವು, ಇನ್ನೂ ಕೆಲ್ಸಗಳು ನಡೀತಿಲ್ಲ, ಹೋಗ್ತಿಲ್ಲ, ಮಾಡ್ತಿಲ್ಲ ಅನ್ನತಕ್ಕಂಥದ್ದು. ಒಂದು ಬೊಗಸೆ ತುಂಬಾ ತರಕಾರಿ, ಸೊಪ್ಪು, ಹೂವು, ಹಣ್ಣು, ನಿಮ್ ಶಕ್ತಿ. ಬೊಗಸೆ ತುಂಬಾ ತರಕಾರಿ, ಸೊಪ್ಪು, ಹೂವು, ಹಣ್ಣು, ಒಂದು ತೆಂಗಿನಕಾಯಿ ಇಷ್ಟು ತಗೊಂಡು ಯಾರಾದ್ರೂ ಬಡವ್ರಿಗೆ ಕೊಡಿ. ಆ ಭಾರ ಅನ್ಸೋದು, ಅಸ್ವಸ್ಥತ ಅನ್ಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ವೃಷಭ ರಾಶಿ, ಚಂದ್ರ ಶನಿ ಸಾರದಲ್ಲಿ ಸಪ್ತಮದಲ್ಲಿ ಕುಳಿತಿದ್ದಾನೆ. ಒಂಥರ 7ನೇ ಮನೆ. ನಾನ್ ಸರಿ ಇದ್ದೇನೆ, ನಾನು ವೇಗವಾಗಿದ್ದೇನೆ, ಬಟ್ ಕೊಡೋನು ವೇಗವಾಗಿಲ್ಲ. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇಬ್ರು.
ಒಂಥರ ಏನೋ ಕಟ 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 ನೋಡಿ, ಭೂಮಿ ಕಂಪಿಸ್ತಿದೆ, ಮಾತುಗಳು ಕಂಪಿಸ್ತಿದೆ, ಬೆಂಕಿಯ ಅವಘಡ, ಅಪಘಾತಗಳ ಅವಘಡ, ಈ ತರದ್ದೆಲ್ಲ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ವೃಷಭ ಎಚ್ಚರಿಕೆ, ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಿ ಇವತ್ತು. ಇನ್ನು ಮಿಥುನ ರಾಶಿ, ಚಂದ್ರ ಶನಿಸಾರದಲ್ಲಿದ್ದು ಶನಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯೋದಯ. ವೃತ್ತಿ, ರಾಹುಸಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಕೆಮಿಕಲ್, ಫರ್ಟಿಲೈಸರ್ಸ್, ಟೆಕ್ನಿಷಿಯನ್, ಉದ್ಯೋಗ, ಉದ್ಯಮ, ಟೀಚಿಂಗ್, ಕನ್ಸಲ್ಟೆನ್ಸಿ, ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ನೀಚ, ಶನಿಸಾರ ಬೇರೆ, ಏನೋ ಭಾರ, ಮನೆಯವ್ರದ್ದು, ಮಕ್ಕಳದ್ದು, ಹಿರಿಯರ ಆರೋಗ್ಯ. ಹೌದು, ಈ 5ನೇ ಮನೆಯಿಂದ ನಮ್ಮ ಕರ್ಮವನ್ನ, ನಮ್ಮ ಹಿಂದಿನ ಕರ್ಮ, ಒಳ್ಳೇದು ಕೆಟ್ಟದ್ದು ನಿರ್ಧಾರ ಮಾಡ್ಬೋದಂತೆ. ಚಂದ್ರ ನೀಚ, ತಾಯಿಗೆ ಸಂಬಂಧಪಟ್ಟಂಥದ್ದು ಏನೋ ಅಲ್ಲೊಂದು ದೋಷ ಇದೆ, ತಂದೆ ತಾಯಿ ಕುಟುಂಬ ಮಕ್ಕಳು ಏನೋ ಹೊರೆ ಅನ್ನತಕ್ಕಂಥದ್ದು. ಹತ್ತಿರದಲ್ಲಿ ಹನುಮರ ಆಲಯ ಇದ್ರೆ ಒಂದು ಸಣ್ಣದಾಗಿ ಒಂದು ದರ್ಶನ ಮಾಡಿ ಬನ್ನಿ, ಅಲ್ಲಿಂದ ಕೇಳಿ ಒಂದ್ ಸ್ವಲ್ಪ ಪ್ರಸಾದ ತಗೊಬನ್ನಿ, ಆಯ್ತು ಅಂದ್ರೆ 1-2 ಎಲೆ ಅಡಿಕೆ ಕೇಳಿ ತಗೊಬನ್ನಿ, ಅದನ್ನು ತಾಂಬೂಲವಾಗಿ ಸೇವಿಸಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಸಿಂಹ ರಾಶಿ, ವ್ಯಯಾಧಿಪತಿ ಸುಖದಲ್ಲಿ. ಸುಖಕ್ಕೋಸ್ಕರ ಖರ್ಚು, ವೃದ್ಧಿಗೋಸ್ಕರ ಖರ್ಚು, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಇಲ್ಲದ ಖರ್ಚು ವೆಚ್ಚಗಳನ್ನ ತಂದಿಟ್ಕೋತೀರಿ, ನೋಡ್ಕೊಂಡು ನಿಭಾಯಿಸಿ. ನಾವೇನ್ ಗೊತ್ತಾ, 10 ರೂಪಾಯಿ ಇವತ್ತು ಕಡಿಮೆ ಅಂದರು 3 ಕೋಟಿ ಜನರು ಪಂಗನಾಮ ಹಾಕ್ಬಿಟ್ಟಿದಾರಂತೆ ಕ್ರೆಡಿಟ್ ಕಾರ್ಡ್ ತಗೊಂಡು. ಇವ್ರು ಕೊಡೋದು ಯಾಕೆ, ಇವ್ರು ತಗೊಳ್ಳೋದು ಯಾಕೆ? ಸರ್ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಸರ್ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ತಗೋ, ಸ್ವೈಪ್ ಮಾಡು, ಹೋಗು, ಕಟ್ಟಲ್ಲ. ಇದು ಆಗ್ತಿರೋದು ಸುಖದ ಪ್ರಚೋದನೆ. ಕಣ್ಣಿಗೂ ಗಲ್ಲಿಗೂ ಹೆಂಡದ ಅಂಗಡಿ ಇದ್ರೆ, ಗಲ್ಲಿಗೂ ಅಲ್ಲೊಂದು ಪಬ್ ಇದ್ರೆ, ಗಲ್ಲಿಗೂ ಕ್ಲಬ್ ಇದ್ರೆ, ಗಲ್ಲಿಗೂ ಎಂಟರ್ಟೈನ್ಮೆಂಟ್ ಇದ್ರೆ ಏನಾಗ್ತಾನೆ ಹೇಳಿ ಮನುಷ್ಯ? ಯಾವುದೆಷ್ಟು ಹಿತ ಇರಬೇಕು ತಿಳ್ಕೋಬೇಕು. ಆಗೆಲ್ಲ ಎಲ್ಲ ಹೊರಗಡೆ ಇರ್ತಿದ್ವು, ಇವತ್ತೆಲ್ಲ ತಂದಿಟ್ಕೋಬಿಟ್ಟಿದ್ವಿ. ಏನ್ ಮಾಡೋದು? ಯಥಾ ಪ್ರಜಾ ತಥಾ ರಾಜ ತಥಾ ಪರಿಪಾಲನ. ಹೌದು, ನಮ್ಮ ಹಾಗೆಯೇ ರಾಜ, ಪರಿಪಾಲನೆಯು ಹಾಗೆ. ಇವತ್ತು ಹಾಗೆ ಸಿಂಹ ಜಾಗ್ರತೆ. ಸೊ ಅಳತೆಗೆ ಮೀರಿದ ಆಸೆ ಅದು ಒಂದು ಭಾರವಾಗಿಯೂ ಖರ್ಚುಗಳು ತಂದಿಡುತ್ತೆ, ಹುಷಾರ್. ಕನ್ಯಾ ರಾಶಿ, ಪರವಾಗಿಲ್ಲ, ಶನಿ 6ನೇ ಮನೆ, 3ನೇ ಮನೆಯಲ್ಲೂ ಕೂಡ ಚಂದ್ರ ಶನಿಸಾರ, ಶುಕ್ರನ್ ಜೊತೆಲಿ ಬೇರೆ ಇದ್ದಾನೆ. ಸೊ ಭೂಮಿ, ಮನೆ, ಬಂಗಾರ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಭಿವೃದ್ಧಿ. ತುಲಾ ರಾಶಿ, ಚಂದ್ರ ಶನಿಸಾರ, ಪಂಚಮದಲ್ಲಿ ಶನಿ, ಒಂಥರ ಭಾರ, ವೃತ್ತಿ ಭಾರ, ಮಾತು ಭಾರ, ಆಲೋಚನೆ ಭಾರ, ಓಡಾಟ ಭಾರ, ನೆಮ್ಮದಿ ಭಾರ. ಆದ್ರೂ ಶುಕ್ರ ಇದಾನಲ್ವಾ, ಏನೋ ಭಾರ ಅನ್ಕೋತೀಯ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಲೇಟ್ ಆಗಿದ್ರು ಕೂಡ ಒಳ್ಳೆ ಪುಳಿಯೋಗರೆ ತಿಂದ ಹಾಗೆ ದಯಮಾಡಿ ಎದುರುಗಡೆ ಇರೋ ಯಾವ್ದಾದ್ರು ದೇವಸ್ಥಾನ ಗೋಪುರವನ್ನಾದ್ರೂ ದರ್ಶನ ಮಾಡಿ ಹೋಗಿ. ಆ ಭಾರ ಹೊರೆ ಅನ್ನೋದು ಸ್ವಲ್ಪ ಮನಸ್ಸಿಗೆ ಹಿತ ಕೊಡುತ್ತೆ, ಕಡಿಮೆ ಅನ್ಸುತ್ತೆ. ವೃಶ್ಚಿಕ ರಾಶಿ, ಎದ್ದಂಗಿಲ್ಲ ನೀವು ಈ ಸೋಮವಾರ. ಹೋಗಿ ಗುರುಗಳೇ, ಇನ್ನು 4 ತಿಂಗಳ ಗುರುಗಳೇ, ಮಾರ್ಚ್. ಅದರಿಂದ ಇವತ್ತು ಎದ್ದಿದ್ದು ಲೇಟು, ಮಾಡೋದು ಲೇಟು, ಓಡೋದು ಲೇಟು ಅನ್ನತಕ್ಕಂಥ ಒಂದು ಭಾವ. ಎದ್ದಿದ್ದೆ ಒಂದ್ ಸ್ವಲ್ಪ ಎಣ್ಣೆ ನೆತ್ತಿಗೋ ಭುಜಕ್ಕೋ ದೇಹಕ್ಕೋ ಈ ತರ ಹಚ್ಚಿ ಒಂದ್ ಸ್ನಾನ ಮಾಡ್ಕೊಂಡು ಹೋಗಿ, ಒಂಥರ ತಿಳಿ ಆಗುತ್ತೆ. ವೆಂಕಟೇಶ್ವರ ಸುಪ್ರಭಾತ ಕೇಳಿ, ತುಂಬಾ ಒಳ್ಳೇದು. ಇನ್ನು ಧನುಸು ರಾಶಿ, ಇನ್ನು ಬೆಡ್ಡಿಂದ ಎದ್ದಂಗಿಲ್ಲ ಪುಣ್ಯಾತ್ಮರು ನೀವು. ನಾನ್ ಬೇರೆ ಇವತ್ತು ಹೇಳಿದ್ದೀನ ಹಿಂಗಾಗುತ್ತೆ ಅಂತ. ಗುರುಗಳೇ, ಇದು ಏನು ಗುರುಗಳೇ, ಇದು ಯಾಕೋ ಗುರುಗಳೇ ಅಂತ. ನಮಗೆ ಕೆಟ್ಟ ಸಮಯ ಬರಬೇಕು. ಸತ್ಯ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಒಳ್ಳೆ ಸಮಯ ಅಲ್ಲ, ಕೆಟ್ಟ ಸಮಯ ಬರಬೇಕು. ಇವನ್ ಯಾರು ಯಾರ್ಯಾರು ಎಲ್ಲೆಲ್ಲಿ ಕಳ್ತನ ಮಾಡ್ತಾರೆ ಅಂತ ನೋಡ್ಬೋದು, ಯಾರ್ಯಾರು ಹೇಗೆ ನಮ್ಮವ್ರು ಮೋಸ ಮಾಡ್ತಾರೆ ಅಂತ ನೋಡ್ಬೋದು, ಅವ್ರ ಬಾಯಲ್ಲಿ ಬರೋ ಮಾತುಗಳೆಲ್ಲ ನೋಡ್ಬೋದು, ಅವ್ರ ಮನಸ್ಸಿನ ಭಾವನೆಗಳೆಲ್ಲ ವಿಕೃತಿಗಳೆಲ್ಲ ಹೊರಗಡೆ ಬರೋದು ನೋಡ್ಬೋದು. ನಮಗೆ ಕೆಟ್ಟ ಸಮಯ ಬರ್ಬೇಕು. ನಾವೊಂದು ತಪ್ಪು ಮಾಡ್ಬೇಕು ಗುರುಗಳೇ, ಬೇಜಾರು ಮಾಡ್ಕೋಬೇಡಿ, ನಾವು ತಪ್ಪು ಮಾಡ್ಬೇಕು. ನಾವು ತಪ್ಪು ಮಾಡಿದಾಗ ಅವ್ನು ಆಡೋದು ನೋಡ್ಬೇಕು.
ನೋಡ್ದ ಅವನು ಕದ್ದಾಕಣೋ, ಇವತ್ ಸಿಕ್ಕಾಕೊಂಡ ಕಣೋ. ಬೇಕು ಅಂತ ಕದ್ವಾ, ಬೇಡ ಅಂತ ಕದ್ವಾ, ಪ್ರಚೋದನೆಯಿಂದ ಕದ್ವಾ, ಪ್ರಭಾವದಿಂದ ಆಯ್ತಾ, ಸ್ವಭಾವದಿಂದ ಆಯ್ತಾ ಗೊತ್ತಿಲ್ಲ. ಯಾರು ಹೆಸರು ಕೆಡಿಸ್ಕೊಳಕ್ ಏನು ಮಾಡಲ್ಲ. ನಾವ್ ಹೆಸರು ಕೆಡಿಸ್ಕೋಬೇಕು, ಮಾತ್ ಕೆಡಿಸ್ಕೋಬೇಕು, ಗೌರವ ಕೆಡಿಸ್ಕೋಬೇಕು, ಸನ್ಮಾನ ಕೆಡಿಸ್ಕೋಬೇಕು. ಖಂಡಿತ ಅದು ಬುದ್ಧಿಗೊಂದು ಭ್ರಮಣೆ ಮಾಡಿಸಿ ಮಾಡುತ್ತೆ. ಆದ್ರೆ ಆಗ ನೋಡಿ ಗದ್ದ 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 ಗದ್ದಗ ಅಂತ. ಸೊ ಅದರಿಂದ ಇವತ್ತು ಧನಸ್ಸು ಆ ತರದ್ ಒಂಥರ ಏನೋ ಹೊರೆ. ಬೆಳಿಗ್ಗೆ ಎದ್ದಿದ್ದೆ ವೆಂಕಟೇಶ್ವರ ಸುಪ್ರಭಾತ, ವಿಷ್ಣು ಸಹಸ್ರನಾಮ ಕೇಳಿ, ಒಂದು ಆಯ್ತು ಅಂದ್ರೆ 100 ಗ್ರಾಮ್ ಎಳ್ಳೆಣ್ಣೆ, 100 ಗ್ರಾಮ್ ತುಪ್ಪ, ಇವೆರಡೂ ತಗೊಂಡು ಶಿವಾಲಯ ಹತ್ತಿರದಲ್ಲಿದ್ರೆ ಒಂದು ನಮಸ್ಕಾರ ಮಾಡಿ, ಆದ್ರೆ ಸಮಯ ಆದ್ರೆ ಒಳಗಡೆ ಹೋಗಿ, ಇಲ್ಲ ಹೊರಗಡೆ ಯಾರಾದ್ರೂ ಬಡವರು ಕೊಟ್ಟು ಹೊರಡ್ತಾ ಇದ್ ನಿಮ್ ಕೆಲ್ಸ, ಒಂಚೂರು ಸಮಾಧಾನ ತುಂಬಿಸುತ್ತೆ. ಮಕರ ರಾಶಿ, ಚಂದ್ರ ಶನಿಜಾರದಲ್ಲಿದ್ದು ಶುಕ್ರನ್ ಜೊತೆ ಕನ್ಫರ್ಮ್ ಹೇಳ್ತಾನೆ. ಬಂಗಾರ, ಆಭರಣ, ಅಲಂಕಾರ, ಓಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಮಾಡ್ಲಿಂಗು, ಡಿಸೈನಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಅತ್ಯದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಬ್ಯೂಟಿಫುಲ್ ಡೇ ಅಂಡ್ ಫುಲ್ ಡೇ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ದಶಮಸ್ಥಾನ, ಶನಿಸಾರ, ಶನಿ ನಿಮ್ಮನೇಲೆ. ಓಡ್ಲೇಬೇಕು ಗುರುಗಳೇ, ಸುಸ್ತಾಗ್ಬಿಡುತ್ತೆ. ಓಡಿ, ಒಂದು ವರ್ಷ ಓಡಿ, ಒಂದು ಕಾಲು ವರ್ಷ. ಶನಿ ನಿಮ್ಮ ಆ ಒಂದು ಹೊಟ್ಟೆ ಭಾಗದಲ್ಲಿ ಏನಾದ್ರೂ ಸಮಸ್ಯೆ ಕೊಡ್ತಾನೆ ನೋಡ್ಕೊಂಡು, ಕರುಳಿನ ಸೋಂಕು, ಕುಡುಕರೇನಾದ್ರೂ ಆಗಿದ್ರೆ ವಿಪರೀತ ಜಾಗ್ರತೆ. ಹೌದು, ಅಲ್ಲಿದೆ ಹೊಟ್ಟೆನಲ್ಲಿ ಏನೋ ಒಂದು ನೋವಿದೆ. ಕುಟುಂಬದ ನೋವಿರ್ಬೋದು, ವ್ಯವಹಾರದ ನೋವಿರ್ಬೋದು, ಹಣಕಾಸಿನ ನೋವಿರ್ಬೋದು, ಏನೋ ಒಂದು ಭಾರ. ಇವತ್ತು ಉದರ ನಿಮಿತ್ತಂ ಬಹುಕೃತ ವೇಷಂ. ನೀವೇನ್ ಕೆಲಸ ಮಾಡ್ತಿದ್ದೀರ ಅದ್ರ ಕಡೆ ಗಮನ ಕೊಡಿ, ಖಂಡಿತ ಸಕ್ಸಸ್ಸು, ಯಶಸ್ಸು. ಆರೋಗ್ಯ ಒಂದರ ಕಡೆ ಗಮನ ಕೊಟ್ಕೊಳ್ಳಿ. ಇನ್ನು ಮೀನ ರಾಶಿ, ಭಾಗ್ಯಸ್ಥಾನದಲ್ಲಿ ಚಂದ್ರ, ಶನಿ ಸಾರ, ಶನಿ 12. ಭಾಗ್ಯಕ್ಕೋಸ್ಕರ ಕೆಲವರು ಕಟೌಟ್ ಕಟ್ತಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಕಟೌಟ್ ಆಗ್ಬೇಕು ಅಂತ. ನಮಗ್ ನೋಡಿ ಯಾವ ಕಟೌಟು ಬೇಕಿಲ್ಲ, ನೀವೇ ಸಾಕು ನನ್ ಕಟೌಟ್. ಹೆಂಗಿದ್ದೇವೆ ಗೊತ್ತಾ? ರಾಜನಾಗಿದ್ದೇವೆ, ದೇವರಾಗಿದ್ದೇವೆ, ಸಮಾಧಾನವಾಗಿದ್ದೇವೆ. ನಿಮ್ಮಿಂದ ಪಡೆದಷ್ಟು ನಿಮ್ಗೆ ಗೊತ್ತಿಲ್ಲ. ಎಷ್ಟು ಪ್ರೀತಿಯೋ, ಒಬ್ಬೊಬ್ರು ಒಂದೊಂದು ತಗೋಬರೋದು ನಿಮ್ಗೆ ಗೊತ್ತಿಲ್ಲ. ಆ ಪ್ರೀತಿ, ಆ ಅನುಬಂಧ, ಅಮ್ಮನಿಗೆ ಮೀರಿದ ಪ್ರೀತಿ. ಅದರಿಂದ ಇವತ್ತು ಸ್ವಲ್ಪ ನನ್ನ ಹೆಸರು, ನನ್ ಗತ್ತು, ನನ್ನ ತೂಕ ಅಂತ ಸ್ವಲ್ಪ ಖರ್ಚು ವೆಚ್ಚಗಳು ತಂದಿಟ್ಕೋತೀರ. ಅದೊಂದಿದೆ. ನಿಜವೇ ಬೇಕು, ಶಾಶ್ವತವಲ್ಲ. ನಿಮ್ ಕೆಲಸ ಕರೆಕ್ಟ್ ಇದ್ರೆ ಆಟೋಮೆಟಿಕಲಿ ಕಟೌಟ್ ಹತ್ತಾ ಹೋಗುತ್ತೆ, ಏನು ಯೋಚನೆ ಮಾಡಬೇಡಿ. ಅದರಿಂದ ಸ್ವಲ್ಪ ಆ ಗೌರವ, ವೃತ್ತಿಯಲ್ಲಿ ಒಂದು ಗೌರವ ಸಂಪಾದನೆಗೋಸ್ಕರ ನೋಡಿ, ಕಟೌಟ್ ಆಟೋಮೆಟಿಕಲಿ ಮೇಲೆ ಕತ್ಕೊಂಡು ಹೋಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.